ನಮಸ್ಕಾರ. ಕೇಳಿನ ಸಮಸ್ತ ವೀಕ್ಷಕರಿಗೆ ಶಾಖಾಹಾರಿ 50ನೇ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಹರ್ಷ. ಜೊತೆಗೆ ಎಲ್ಲರೂ ಕೂತಿದ್ದೀವಿ, ಚಿತ್ರತಂಡದವರು ನೋಡ್ತಾ ಇದ್ದೀರಿ. ನಿರ್ದೇಶಕ ಸಂದೀಪ್ ಸುಂಕತ್, ನಟ ವಿನಯ್ ವಿಜಯ್, ನಾನು ಸಿನಿಮಾ ತಂಡದ ಪರವಾಗಿ ನಾನು ನಟನೆ ಶ್ರೀಹರ್ಷ ಗೋಪಟ್ಟ, ಹಾಗೆ ನಮ್ಮ ಸಂಕಲನಕಾರರು ಮತ್ತು ನಟ ಶಶಾಂಕ್ ನಾರಾಯಣ. ಒಂದು ಖುಷಿ ವಿಚಾರ ಇದು, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ 50ನೇ ದಿನಕ್ಕೆ ಒಂದು ಚಲನಚಿತ್ರ ಕಾಲಿಡ್ತಾ ಇದೆ ಅಂದರೆ, ಅದರಲ್ಲೂ ಹೊಸಬರ ಚಲನಚಿತ್ರ ಕಾಲಿಡ್ತಾ ಇದೆ ಅಂದರೆ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ನಿಜವಾಗ್ಲೂ ಖುಷಿಯ ವಿಚಾರ. ಹಾಗೆ ಕನ್ನಡಿಗರ ಒಂದು ಕನ್ನಡದ ಚಿತ್ರದ ಮೇಲಿನ ಪ್ರೀತಿಯನ್ನು ತೋರಿಸುತ್ತೆ. ಸೊ ಮಾತಾಡ್ತಾ ಹೋಗೋಣ ಎಲ್ಲರೂ ಒಟ್ಟಿಗೆ ಖುಷಿಯಾಗಿ. ಈ ಖುಷಿನ ಹೋಗೋಣ. ಖಂಡಿತ ಖಂಡಿತ ಖಂಡಿತ. ಸಂದೀಪ್ ಸುಂಕತ್ ನಿರ್ದೇಶಕರು, ಎಲ್ಲ ಇಂಟರ್ವ್ಯೂಲ್ಲೂ ಶುರು ಆಗ್ತಾ ಹೋಗುತ್ತೆ. ಬೇಸಿಕಲಿ ಹೆಂಗೆ ಶುರುವಾಯಿತು ಸಿನಿಮಾ ಜರ್ನಿ, ಹೆಂಗೆ ಶುರುವಾಯಿತು, ಹೆಂಗೆ ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅದನ್ನು ಸಾಕಷ್ಟು ಕಡೆ ಹೇಳಾಗಿದೆ ಆಲ್ರೆಡಿ. ಸೊ ಅದನ್ನೇ ಮತ್ತೆ ಮೆಲ್ಕ್ ಹಾಕೋದ್ರ ಬದಲು ಆಫ್ಟರ್ ರಿಲೀಸ್ ಒಂದಷ್ಟು ಮಾತಾಡೋಣ, ಹಾಗೆ ಜನಗಳ ರೆಸ್ಪಾನ್ಸ್ ಬಗ್ಗೆ ಒಂದಷ್ಟು ಮಾತಾಡೋಣ. ಇಲ್ಲ, ಭಾಳ ಖುಷಿ ಇದೆ. ಅಂದರೆ ಒಂದು ತವರೂರು, ಅದಕ್ಕೆ ನಾವು ಶಿವಮೊಗ್ಗದವನು. ಈ ಶಿವಮೊಗ್ಗದಂಥ ಊರಲ್ಲಿ ಒಂದು ಸಿನಿಮಾನ ಮೆಚ್ಕೊಂಡು ಜನ ಒಂದು 50 ದಿನ ತನಕ ತಗೊಂಡು ಹೋಗ್ತಾರೆ ಅನ್ನೋದೇ ಒಂದು ಭಾಳ ದೊಡ್ಡ ಖುಷಿ. ಏಕೆಂದರೆ ಯಾವುದೇ ಒಬ್ಬ ಸ್ಟಾರ್ ನಟನ ಸಿನಿಮಾ ಆಗಲಿ, ಎಂಥದೇ ಸಿನಿಮಾ ಆಗಲಿ, ಎಂಥ ಫ್ಯಾನ್ ಅಸೋಸಿಯೇಷನ್ ಇದ್ರೂ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಗೆಲ್ಲಿಸುವಂಥ ಊರಿದು. ಅಂಥದ್ರಲ್ಲಿ ಒಂದು ಒಳ್ಳೆ ಕಂಟೆಂಟ್ನ ಮೆಚ್ಚಿ ಜನ 25 ದಿನ 30 ದಿನ ತನಕನೂ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಆಮೇಲೆ ಎವ್ರಿ ವೀಕೆಂಡ್ ಒಳ್ಳೆ ಫುಟ್ಫಾಲ್ ಇದೆ. ವೀಕ್ ಡೇಸಲ್ಲಿ ಒಳ್ಳೆ ಫುಟ್ಫಾಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಭಾಳ ಖುಷಿಯಾಗುತ್ತೆ. ನಮ್ಮ ಊರಲ್ಲಿ, ನಾವು ಬೆಳೆದಂಥ ಊರಲ್ಲಿ, ನಾವು ಶಾರ್ಟ್ ಫಿಲಮ್ಗಳು ಮಾಡಿಕೊಂಡು ಬೆಳೆದಂಥ ಊರಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮ ತಂಡದ ಒಂದು ದೊಡ್ಡ ಸಿನಿಮಾ ಗೆದ್ದಿದೆ, 50 ದಿನಕ್ಕೆ ಪೂರೈಸಿದೆ. ಭಾಳ ಖುಷಿಯಾಗುತ್ತೆ. ಮತ್ತೆಲ್ಲ ಶಿವಮೊಗ್ಗದವರೇ ಮೇಜರ್, ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಶಿವಮೊಗ್ಗದವರೇ ಆಗಿರೋದ್ರಿಂದ ಇನ್ನೂ ಖುಷಿನೇ. ಅದು ಒಂಥರ ಪರಸ್ಪರ ಈ ಫ್ಯಾಮಿಲಿ ಈವೆಂಟ್ ಥರ ಒಂದು ಫೀಲ್ ಕೊಡುತ್ತೆ ನನಗೆ. ಸಿನಿಮಾ ಮಾಡಿ ಮುಗಿಸಿದಾಗ ಅನಿಸುತ್ತಾ 50 ಡೇಸ್ ಹೋಗುತ್ತೆ ಅಂತ, ಅಥವಾ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಏನೋ? ಇಲ್ಲ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಜಾಸ್ತಿ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಯಾಕೆಂದರೆ ನಾವು ಸಿನಿಮಾಗಿಂತ ಮುಂಚೆ ಒಂದಿಷ್ಟು ಈ ಶೋಸ್ಗಳು ಮಾಡಿದಾಗ ಅಲ್ಲಿ ಬಂದಿದ್ದು ರೆಸ್ಪಾನ್ಸ್ ಪ್ರಕಾರ ಇಲ್ಲ, ಚೆನ್ನಾಗಿ ಸಿನಿಮಾ ವರ್ಕ್ ಆಗಿದೆ, ಪ್ರತಿಯೊಂದು ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರತಿಯೊಂದು ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡ್ತಾರೆ. ಸೊ ಹಿಂಗಿದ್ದಾಗ ಇಲ್ಲ, ತಕ್ಕ ಮಟ್ಟಿಗೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಥರ ಎಲ್ಲ ಒಂದು ಖುಷಿ ಇತ್ತು. ಬಟ್ 50 ದಿನ ತನಕ ಎಲ್ಲ ಹೋಗುತ್ತೆ ಅನ್ನೋ ಥರ ಎಲ್ಲ ಇದ್ದಿಲ್ಲ. ಆದರೆ ಖುಷಿ ಅಷ್ಟೇ. ಅಂದರೆ 50 ದಿನ ಹೆಂಗೆ 25 ದಿನ ತನಕ ನನಗೊಂದು ಟಾರ್ಗೆಟ್ ಇತ್ತು. 25 ದಿನ ಆದಮೇಲೆ ಒಂದಿಷ್ಟು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬಿಡೋಣ ಅನ್ನೋ ಥರ. ಬಟ್ ಯಾವಾಗ ಎಲ್ಲ ಕಡೆ ಒಂದಿಷ್ಟು ಬೇರೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಬೇರೆ ಊರಲ್ಲಿ, ಮೈಸೂರಲ್ಲಿ 35 ದಿನ ತನಕ ಇತ್ತು, ಮತ್ತು ಮಂಡ್ಯದಲ್ಲಿ ಒಂದು 40 ದಿನ ಇತ್ತು, ಚಿಕ್ಕಮಗಳೂರಲ್ಲಿ ಮತ್ತು 2ನೇ ವಾರದಿಂದ ಶೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಿಂಗಿದ್ದಾಗ ನೋಡೋಣ ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅಂತ ಬಂದಾಗ ಒಂದು ಒಳ್ಳೆ ಮೈಲ್ ಸ್ಟೋನ್. 50ನೇ ದಿನ ಮೊದಲನೇ ಸಿನಿಮಾ ಕೀಳಂಬಿ ಮೀಡಿಯಾ ಲ್ಯಾಬ್ಸ್, ಆ ಒಂದು ಹೊಸ ಚೊಚ್ಚಲ ತಂಡ, ಚೊಚ್ಚಲ ಪ್ರೊಡಕ್ಷನ್, ಅವರಿಗೂ ಒಂದು ಒಳ್ಳೆ ಆ ಒಂದು ಪ್ರೊಡಕ್ಷನ್ ಹೌಸಿಂದ ನಾವು ಬಂದಿದ್ವಿ. ಸೊ ಆ ಒಂದು ಪ್ರೊಡಕ್ಷನ್ ಹೌಸಿಗೂ ಸಹ ಒಂದು ಒಳ್ಳೆ ಮೈಲ್ ಸ್ಟೋನ್ ಸಿಕ್ಕಿದೆ. ನಮ್ಮ ತಂಡಕ್ಕೂ ಒಂದು ಒಳ್ಳೆ ಮೈಲ್ ಸ್ಟೋನ್ ಸಿಕ್ಕಿದೆ. ಸೊ ಅದೇ ಆ ಥರದ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತಿದ್ದಿಲ್ಲ. ನಿನಗೆ ಗೊತ್ತಲ್ಲ, ಈಗ ನಾವೆಲ್ಲ ವರ್ಕ್ ಮಾಡಬೇಕಾದ್ರೆ ಸಿನಿಮಾ ಚೆನ್ನಾಗಿ ಆಗ್ತಿದೆ ಅನ್ನೋದು ನಿಮಗೆ, ನಮ್ಮೆಲ್ಲರಿಗೂ ಕಾನ್ಫಿಡೆನ್ಸ್ ಇತ್ತು. ಬಟ್ ಶಿವಮೊಗ್ಗದಂಥ ಊರಲ್ಲಿ, ನಾವು ಬೆಳೆದಂಥ ಊರಲ್ಲಿ ನಮ್ಗೆ ಈ ಥರದೊಂದು ರೆಸ್ಪಾನ್ಸ್ ಸಿಗುತ್ತೆ ನಾವಂತೂ ಅಂದ್ಕೊಂಡಿದ್ದಿಲ್ಲ. ಯಾವುದೇ ಆರ್ಟ್ ಫಾರ್ಮ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಶಿವಮೊಗ್ಗ ಅಂತ ತೊಗೊಂಡ್ರೆ ರಂಗಭೂಮಿ, ಭರತನಾಟ್ಯ ಅಂತ ತೊಗೊಂಡ್ರೆ ಅದು, ಚಿತ್ರಕಲೆ ಅಂತ ತೊಗೊಂಡ್ರೆ ಅದು, ಅಥವಾ ಇನ್ಯಾವುದೇ ರೀತಿ ಸ್ಕಲ್ಪ್ಚರ್ ಆರ್ಟ್ ಆಗಿರ್ಬೋದು. ಸೊ ಆ ಥರ ತೊಗೊಂಡ್ರೆ ಶಿವಮೊಗ್ಗದಲ್ಲಿ ಒಂದು ಅದನ್ನು ಆಸ್ವಾದಿಸುವಂಥ ಒಂದಷ್ಟು ಜನ ಇದ್ದಾರೆ. ಸೊ ಅದನ್ನು ಆಸ್ವಾದಿಸೋರು, ಆರಾಧಿಸೋರು, ಅದನ್ನು ಹೊಗಳೋರು, ಚೆನ್ನಾಗಿಲ್ಲ ಅಂದರೆ ಬೈಯೋರು, ಎಲ್ಲರೂ ಸೇರಿ. ಸೊ ಒಂದು ಒಳ್ಳೆ ಕ್ರಿಟಿಸಿಸಮ್ನ ಬೆಳೆಸ್ಕೊಂಡಿದ್ದಾರೆ ಜನ. ಆಮೇಲೆ ಶಿವಮೊಗ್ಗದ ಜನಕ್ಕೆ ನನಗನ್ನಿಸ್ದಂಗೆ ತುಂಬ ಒಳ್ಳೆ ಟೇಸ್ಟ್ ಇದೆ. ಮುಂಚಿತನೂ ಹೇಳ್ತಿದ್ರು, ಈವನ್ ಅವಾಗ ಮುಂಗಾರು ಮಳೆ ಬರ್ತಿದ್ದಾಗಲೂ ಎಲ್ಲರೂ ಹೇಳ್ತಿದ್ರು ಏನಂತಂದ್ರೆ, ಶಿವಮೊಗ್ಗದಲ್ಲಿ ಸಿನಿಮಾ ಓಡ್ತು ಅಂತಂದ್ರೆ ಎಲ್ಲ ಕಡೆ ಓಡುತ್ತೆ ಅಂತ. ಶಿವಮೊಗ್ಗದಲ್ಲಿ ಓಡೋದು ಆ್ಯಕ್ಚುಲಿ ಭಾಳ ಕಷ್ಟ ಸಿನಿಮಾ. ಅಂಥದ್ರಲ್ಲಿ 50 ಡೇಸ್ ಹೋಗಿದೆ. ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿದೆ? ಇಲ್ಲ, ನಾವು ಈಗ ನೀನು ಇದ್ದ ಜೊತೆಲಿ ಈಗ ಒಂದು 25 ದಿನ ತನಕ ಪ್ರತಿ ವೀಕೆಂಡು ನಾವು ಎಲ್ಲರ ಹತ್ರನೂ ಹೋಗ್ತಾ ಇದ್ವಿ. ಅಂದರೆ ಎವ್ರಿ ವೀಕೆಂಡು ಎಲ್ಲೆಲ್ಲಿ 100% ಫಿಲ್ ಆಗಿತ್ತು, ಅಥವಾ ಹೌಸ್ಫುಲ್ ಫಿಲ್ ಆಗಿತ್ತು, 80% ಫಿಲ್ ಆಗಿತ್ತು, ಎಲ್ಲ ಶೋಸ್ಗಳಿಗೂ ನಾವು ಹೋಗಿದ್ವಿ. ಪ್ರತಿಯೊಬ್ಬರು ತುಂಬ ಜೆನ್ಯೂನ್ ಆಗಿ, ತುಂಬ ಆರ್ಗ್ಯಾನಿಕ್ ಆಗಿ, ತುಂಬ ಅಂದರೆ ಮನಸ್ಪೂರ್ವಕವಾಗಿ ಮಾತಾಡ್ತಾ ಇದ್ರು. ಅಂದರೆ ನಮ್ಮ ಸಿನಿಮಾದ ಬಗ್ಗೆ ಇಂಥ ಒಳ್ಳೆ ಇದು ಕಂಟೆಂಟು, ರಂಗಣ ರಘು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ಮತ್ತು ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಕ್ಯಾರೆಕ್ಟರು, ಮತ್ತು ಆಮೇಲೆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರು. ಭಾಳ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಆ ಒಂದು ಖುಷಿಯನ್ನೇ ನಮಗೆ ಮತ್ತೆ ಹೆಚ್ಚು ಪ್ರೇಕ್ಷಕರನ್ನ ಭೇಟಿ ಮಾಡಬೇಕು ಅನ್ನೋ ಥರ ಒಂದು ಪ್ರೇರೇಪಿಸ್ತಾ ಇತ್ತು. ಸೊ
ಅದೇ ಒಂದು 25 ದಿನ ತನಕ ನಾವೆಲ್ಲ ತಂಡ ಜೊತೆಗೆ ಇದ್ವಿ. ಯಾವಾಗ 25 ದಿನ ಆಗಿ ಒಂದು ಸ್ಪ್ರೆಡ್ ಆಗ್ಬಿಡ್ತಲ್ಲ, ಅಂದರೆ ಬೇರೆ ಬೇರೆ ಕಡೆ ಅದು ಮಾಡಿ ಅದು ಹೋಗ್ತಾ ಇದೆ ಅಂತ ಬಂದಾಗ ಅವಾಗ ಅನ್ಕೊಂಡ್ವಿ, ಇಲ್ಲ ಈ ಬೇರೆ ಥರದ ಒಂದು ಹೆಸರು ತಂದು ಕೊಡುತ್ತಿದ್ದೆವು ನಮ್ಮ ತಂಡಕ್ಕೆ ಅನ್ನೋ ಥರ ಖುಷಿ ಆಯಿತು. ಇಲ್ಲ ಅದೇ ಜನಗಳ ಖುಷಿನೇ. ಈಗ ನಾವು ಟೆಕ್ನಿಷಿಯನ್ ಆಗಿರೋದ್ರಿಂದ, ಮೂಲತಃ ಟೆಕ್ನಿಷಿಯನ್ ಆಗಿರೋದ್ರಿಂದ ತೆರೆ ಹಿಂದೆ ಕೆಲಸ ಮಾಡಿ ಜನಗಳ ಹಿಂದೆ ಜನ ಹೆಂಗೆ ಆಸ್ವಾದಿಸ್ತಾರೆ ಅನ್ನೋದು ನೋಡೋದೇ ಒಂದು ಖುಷಿ ಅಷ್ಟೇ. ಈಗ ನಾವು ತೆರೆ ಮೇಲೆ ಬರಬೇಕು ನಾ ಯಾವುದೇ ಥರ ಹಬ್ಬ ಇರಲ್ಲ ನಮ್ಮ ಅಂಥದ್ರಲ್ಲೂ ಸಹ ನಮ್ಮನ್ನ ಗುರುತಿಸಿ ಅಥವಾ ಬಂದವ್ರನ್ನ ಒಬ್ಬ ಎಡಿಟರ್ ಅಂತ ಒಬ್ಬ ಡೈರೆಕ್ಟರ್ ಅಂತ ಪರಿಚಯ ಮಾಡಿಕೊಟ್ಟಾಗ ಕ್ಲಾಪ್ಸ್ ಮಾಡೋದಿರ್ಬೋದು, ಅಥವಾ ಅವ್ರಿಗೆ ಅದು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಥರದ ಖುಷಿಗಳನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ವಿ. ಸೊ ಭಾಳ ಅಂದರೆ ಈ ಒಂಥರ ಒಂದು ರೋಮಾಂಚನೂ ತಗೊಂಡಿದೆ, ದಿನ ದಿನ ರೋಮಾಂಚನ ಆಗಿದೆ. ಇಲ್ಲ ಇವರು ಸಂದೀಪ್ ಸರ್ ಹೇಳೋದಕ್ಕೆ ಆ್ಯಡ್ ಆನ್ ಮಾಡಬೇಕು ಅಂತಂದಾಗ ಆ ಎರ ಅಂದರೆ ಈಗ ಪ್ರತಿಯೊಬ್ಬರು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಂದರೆ ಅಬ್ಸರ್ವ್ ಮಾಡ್ತಾರೆ ಪ್ರತಿಯೊಂದನ್ನು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಕಂಟಿನ್ಯೂಟಿ ಕಂಡು ಹಿಡಿಯೋದ್ರಲ್ಲಿ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡುವ ಈ ಕಾರ್ ಇಲ್ಲಿ ತೊಳೆದಿದ್ರು, ಇಲ್ಲಿ ನೋಡಿ ನೆಕ್ಸ್ಟ್ ಶಾಟ್ ಇಮಿಡಿಯೇಟ್ ನೋಡಿ ಹಿಂಗೆಷ್ಟು ಎಷ್ಟು ಅಲ್ಲಿ ಹೊಲ್ಸ್ ಆಗಿದೆ, ಈ ಥರದ್ದೆಲ್ಲ ಮಾತಾಡೋ ಒಂದು ಟೈಮಲ್ಲಿ ಇದ್ದಾಗ ಆಬ್ವಿಯಸ್ಲಿ ಒಬ್ಬ ಟೆಕ್ನಿಷಿಯನ್ ಇಂಪಾರ್ಟೆನ್ಸು ಸಹ ಆಡಿಯನ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಆ ಒಂದು ಎರ ಅಂದರೆ ಈಗ ಆರ್ಟಿಸ್ಟ್ಗಳನ್ನ ನೋಡಿ ಹೋಗುವಂಥ ಎರ ಮೊದಲಿತ್ತು. ಈಗ ಪುಟ್ಟಣ ಕಣಗಲ್ ಇದ್ದಾಗ 5 ಪುಟ್ಟಣ ಕಣಗಲ್ ಸಿನಿಮಾ ಅಂತ ಹೋಗೋದು ಅಂದರೆ ಅದೊಂದು ಸೇಯಿಂಗ್ ನೆನಪಾಗುತ್ತೆ, ಹಿಸ್ಟ್ರಿ ರಿಪೀಟ್ಸ್ ಅನ್ನೋದು. ಅದೊಂದು ಎರ ಇತ್ತು. ಅದಾದ್ಮೇಲೆ ಹೀರೋಗಳನ್ನ ಆಮೇಲೆ ಹೀರೋಯಿನ್ಗಳನ್ನ ಕಲಾವಿದರನ್ನ ನೋಡಿ ಬರೋ ಒಂದು ಎರ ಬಂತು. ಅದಾದ್ಮೇಲೆ ಮತ್ತೆ ಪುನಃ ಟೆಕ್ನಿಷಿಯನ್ನ ನೋಡಿ ಸಿನಿಮಾ ಸೆಲೆಕ್ಟ್ ಮಾಡಿ ಹೋಗುವಂಥ ಒಂದು ಎರ. ಐ ಗೆಸ್ ಇದು ಏನಂತಾರೆ ಅದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ನಡೀತಾನೆ ಇರುತ್ತೆ. ಅದೊಂದು ಈಗ ಅದೊಂದು ಇದೆ, ಈಗ ಟ್ರೆಂಡ್ ಇದೆ. ಆ ಒಂದು ಟ್ರೆಂಡ್ಗೆ ಹೋದಾಗ ಇವರು ಡೈರೆಕ್ಟ್ರು ಅಂತ ಅನೌನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆಗಿರ್ಬೋದು ಅಥವಾ ಯಾರೇ ಡೈರೆಕ್ಟ್ರು ಅಂತ ಹಿಂಗೆ ಬಂದವರು ನನಗೆ ಕೈ ಕೊಡೋಕೆ ಬಂದರು ಅಂತ ನಾನು ಹಿಂಗೆ ಹೋದಾಗ ಅಲ್ಲ ಡೈರೆಕ್ಟ್ರು ಅಂತ ಕೇಳಿದ್ದೆ. ಅವ್ರು ಅಲ್ಲಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಸಿದ್ರೆ ಖುಷಿ ಆಗುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ಈಗ ವಿನಯ್ ನೀವಾಗಿರ್ಬೋದು, ಹರ್ಷ ಆಗಿರ್ಬೋದು, ಆ್ಯಸ್ ಅನ್ ಆ್ಯಕ್ಟರ್ ಏನು ರೆಸ್ಪಾನ್ಸ್ ಸಿಕ್ತು? ಅದೊಂದು ನಂದೊಂದು ಡೆಬ್ಯೂ ಆಗಿದ್ದಕ್ಕೆ ಆಮೇಲೆ ಫಸ್ಟ್ ಟೈಮ್ ಆ ದೊಡ್ಡ ಸ್ಕ್ರೀನ್ ಮೇಲೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಅದೊಂದು ಖುಷಿ ವಿಚಾರ. ಆಮೇಲೆ ಹೆಂಗ್ ಕಾಣಿಸ್ತೀವಿ ಅನ್ನೋದೊಂದು ಈಗ ನೋಡ್ತಾ ಇರ್ತಾರೆ ಹೆಂಗ್ ಕಾಣಿಸ್ತೀವಿ, ಆಮೇಲೆ ಹಿಂಗ್ ನೋಡ್ಬೇಕು. ನಾನು ಟು ಬಿ ವೆರಿ ಫ್ರ್ಯಾಂಕ್ 15 ದಿವಸದವರೆಗೂ ನಾನು ಫುಲ್ ಸಿನಿಮಾ ನೋಡೇ ಇಲ್ಲ ಥಿಯೇಟ್ರಲ್ಲಿ. ಬರೀ ಕ್ಲಿಪ್ ಹೋಗೋದು ನೋಡ್ಕೊಂಬರೋದು ಇಷ್ಟಿಷ್ಟೇ ಅದೊಂದು ಕಂಪ್ಲೀಟಾಗಿ ಕುತ್ಕೊಂಡು ನೋಡಿದ್ದೇ ಇಲ್ಲ ನಾನು ಸಿನಿಮಾನ ಫಸ್ಟಿಂದ ಲಾಸ್ಟ್ವರೆಗೂ. ಇಟ್ಸ್ ಅ ಡಿಫ್ರೆಂಟ್ ರೆಸ್ಪಾನ್ಸ್. ಯಾಕಂದರೆ ಫಸ್ಟ್ ಟೈಮ್ ನಮ್ಮನ್ನ ಹೇಗೆ ತೊಗೋತಾರೆ, ಆಮೇಲೆ ಆ ಕ್ಯಾರೆಕ್ಟ್ರಲ್ಲಿ ಹೆಂಗೆ ತೊಗೋತಾರೆ, ಹಿಂದೆ ಪೂರ್ವಾಪರ ಏನೂ ಗೊತ್ತಿರಲ್ಲ. ಈಗ ಸೀರಿಯಲ್ ಮಾಡಿದ್ರಿಗೆ ಏನಿರ್ತದೆ ಫಸ್ಟ್ ಎಪಿಸೋಡಿಂದ ನಮ್ಮನ್ನು ನೋಡ್ಕೊಂಡ್ ಬಂದಿರ್ತಾರೆ. ನಾವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವೋ ಅಥವಾ ನಮ್ಮ ಕೆಟ್ಟ ಆ್ಯಕ್ಟಿಂಗಿಗೆ ಅವ್ರು ಅಡ್ಜಸ್ಟ್ ಆಗಿರ್ತಾರೋ ನಮ್ಗೆ ಅದು ಜಜ್ಮೆಂಟ್ ಸಿಕ್ಕಿರಲ್ಲ. ಅಂದರೆ ಒಬ್ಬರು ಇವ್ನು ಇಷ್ಟೇ ಮಾಡೋದು ಎಕ್ಸೆಪ್ಟ್ ಮಾಡೋಣ ಅಂತ ಅವರು ಇಲ್ಲ ಅವ್ನು ಚೆನ್ನಾಗಿ ಮಾಡ್ತಾನಲ್ವಾ ಅಂತ ಅವ್ರವರೇ ಡಿಸ್ಕಸ್ ಮಾಡ್ಕೊಂಡು ಮನೇಲಿ ಅದು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಸಿನಿಮಾ ಅಂತ ಬಂದಾಗ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಫಸ್ಟ್ 5 minutes 10 minutes ಅವ್ರು ಅವ್ರು ಗುರು ಇವ್ನು ಒಪ್ಕೋಬೇಕು ಆ್ಯಕ್ಟ್ರು ಅಂತ. ಈಗ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ಬಿಟ್ರೆ ಡೆಫಿನೆಟ್ಲಿ ಆಸ್ ಅನ್ ಆರ್ಟಿಸ್ಟು ಸ್ಕ್ರೀನ್ ಮೇಲೆ ನಾವು ಫೀಲ್ ಅವ್ರೆ. ಸೊ ಬಟ್ ಫಾರ್ಚುನೇಟ್ಲಿ ನಮ್ಗೆ ಯಾರು ಹಾಗೆ ತೀರಾ ತಳ್ಳು ಹಾಕಿದ್ದು ಏನು ಮಾಡಿದೆ ಗುರುತು ಅನ್ನೋ ಥರ ಅಂತೇನಾಗಿಲ್ಲ. ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ, ಆ ಕ್ಯಾರೆಕ್ಟ್ರಲ್ಲಿ ನಮ್ಮನ್ನ ನೋಡೋಕ್ಕೆ ಇಷ್ಟಪಟ್ಟಿದ್ದಾರೆ, ಅದು ನಮ್ಗೆ ಖುಷಿ ವಿಚಾರ. ನಾವು ಫಸ್ಟ್ ಎಲ್ಲರೂ ಕೇಳ್ತಿದ್ದೆ ಅದು ಕ್ಯಾರೆಕ್ಟರ್ ಅನ್ನಿಸ್ತೀವಲ್ವಾ ಅಂತ. ಸೊ ಆರ್ಟಿಸ್ಟ್ಗೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂತ ಅನಿಸ್ತು ನನಗೆ. ಮೇಜರ್ಲಿ ಪ್ರೊಡಕ್ಷನ್ ಡಿಸೈನು ಆಕ್ಚುಲಿ ಇದ್ದಿದ್ದು ಹಂಗೇನೆ. ಹೌದು. ಆಮೇಲೆ ಈ ಪ್ರೊಡಕ್ಷನ್ ಡಿಸೈನು ಇದ್ದಿದ್ದು ಅಲ್ಲಿ ಆರ್ಟಿಸ್ಟ್ ಆರ್ಡಮ್ ಆಗಲಿ ಅಥವಾ ಅವರ ಹಿಂದಿನ ಏನು ಪೂರ್ವಾಗ್ರಹಗಳಾಗಲಿ ಯಾವುದೂ ಅಲ್ಲಿ ಕಾಣಬಾರ್ದು. ಹೌದು. ಕಂಪ್ಲೀಟ್ ಯಾವುದೇ ಕ್ಯಾರೆಕ್ಟರ್ ಆಗಲಿ, ಯುಸರ್ ಆಗಲಿ ಅಥವಾ ಗೋಪೇಣ್ಣನೇ ಆಗಲಿ ಅಥವಾ ಈಗ ಬೇರೆ ಯಾವುದೋ ಮಮತಾಕಿಣಿ ಕ್ಯಾರೆಕ್ಟರ್ ಆಗಲಿ ಇವ್ರದ್ದಾಗಲಿ ಯಾವುದೇ ಕ್ಯಾರೆಕ್ಟರ್ ಆಗಿರಲಿ ಅವ್ರ ಹಿಂದಿಂದ ಏನೂ ನೆನಪಾಗಬಾರ್ದಲ್ಲ. ಹೋಗುವಾಗ ಕತೆ ಒಳಗಡೆ ಇಳಿಬೇಕು, ಅವ್ರನ್ನ ಸುಬ್ಬಣ್ಣ ಆಗಿ ನೋಡಬೇಕು, ಇವ್ರನ್ನ ಮಲ್ಲಿಕಾರ್ಜುನ ಹಿರೇಮಠ ಆಗಿ ನೋಡಬೇಕು, ಇವ್ರು ವಿಜಯ್ ಆಗಿ ನೋಡಬೇಕು, ಅದು ಹರ್ಷ ಆಗಿ ನೋಡಬೇಕು. ಹೌದು. ಎಷ್ಟೋ ಜನಕ್ಕೆ ಅಂದರೆ ನನ್ನ ಹೆಸರು ನಿಜವಾಗ್ಲೂ ನಿಮ್ಮ ಹೆಸರು ಶ್ರೀಹರ್ಷ, ನಿಮ್ಮ ಹೆಸರೇ ಕ್ಯಾರೆಕ್ಟರ್ ಇಟ್ಬಿಟ್ಟಿದಾರ ಅಂತ ಹೇಳ್ಬೋದು. ನಾನು ಇನ್ನೊಂದು ಕೇಳ್ಬೇಕು ಅಷ್ಟಂಗೆ, ಇದು ಪ್ರತಿ ಸಿನಿಮಾದಲ್ಲಿ ಖಳನಾಯಕನಾಗಿ ಮಾಡಿದೆ, ಇಲ್ಲಿ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದೆ. ನಿನ್ನ ಕ್ಯಾರೆಕ್ಟರ್ ತುಂಬಾ ಜನ ಅಳ್ತಾರೆ, ಮರುಕ ಪಡ್ತಾರೆ, ನಿನಗೇನು ಅನ್ಸುತ್ತೆ? ಏನಂದ್ರೆ ನೆಗೆಟಿವ್ ಶೇಡ್ಸ್ಗಳಿಂದ ಅನುಭವಗಳು ಬೇರೆ. ಅಲ್ಲೇ ಏನೋ ಫೈಟ್ಸ್ ಇರುತ್ತೆ, ಏನೋ ಬಿಲ್ಡಪ್ಗಳಿರುತ್ತೆ, ಹೊಡೆದಾಟಗಳಿರುತ್ತೆ. ಆದರೆ ಒಂದು ಅಂದರೆ ಅದು ನಟನೆ. ಅಂದರೆ ತುಂಬ ನಮಗೆ ಕಾಡುವಂಥ ಒಂದಷ್ಟು ನಟನೆಗಳಿರ್ತದೆ, ನಟನಿಗೆ ಕಾಡುವಂಥ ಪಾತ್ರಗಳು. ಆ ಥರದ್ರಲ್ಲಿ ಆ ಥರದ ಒಂದಷ್ಟು ಪಾತ್ರಗಳಲ್ಲಿ ಇದು ಒಂದು. ನಾನು ರಂಗಭೂಮಿಯ ಜರ್ನಿಯಿಂದ ಸಿನಿಮಾ ಜರ್ನಿವರೆಗೂ ಟೋಟಲ್ ಆಗಿ ಬರುವಂಥ ಎಲ್ಲ ಪಾತ್ರಗಳಲ್ಲೂ ಲೆಕ್ಕ ಇಟ್ಕೊಂಡ್ರೆ ಆ ಥರ ಹೌದು ಇದೊಂದು ಹೌದಲ್ಲ ಹಿಂಗೆ ಅನ್ನಿಸ್ತಲ್ಲ ಅಂತ. ಯಾಕೆಂದರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ಸ್ಗಳೇ ಬೇರೆ ಇರುತ್ತೆ ಅವ್ರು ನೋಡೋದು. ಎಷ್ಟೋ ಜನ ಅಂದರು
ಸರ್ ನೀವು ಮತ್ತೆ ಬರ್ಬೇಕಾಗಿತ್ತು ಸರ್, ಕಾಣ್ಬೇಕಾಗಿತ್ತು, ನಿಮ್ಗೆ ಏನಾಯ್ತು ಗೊತ್ತಾಗ್ಲಿಲ್ಲ ಸರ್. ಏನೇ ಗೊತ್ತಾಗಿಲ್ಲ ಅನ್ನೋಕ್ಕೆ ಡೈರೆಕ್ಟರ್ ಎಡಿಟರ್ಸೇ ಡಿಸೈಡ್ ಮಾಡಿದ್ರು. ಒಂದು ಸೀನೇ ಎಗರಿಸ್ಬಿಟ್ಟಿದ್ರು, ಹಂಗಾಗಿ ಏನಾಯ್ತು ಅಂತ ಗೊತ್ತಾಗಿಲ್ಲ. ಎಡಿಟ್ ಆಗಿರೋ ಸೀನು ಅಂತ ಬಿಡಬೇಕು ಅಂತ ಡಿಲೇಟೆಡ್ ಸೀನ್ ಅಂತ ಬಿಡ್ತೀವಿ, ಅದು ಆ ಸೀನ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಇವನಿಗೆ ಏನೂ ಆಗಿರಲ್ಲ ಅಂತ. ಅಲ್ಲಿ ಎಂಡಿಂಗ್ ಆ ಡಿಲೀಟೆಡ್ ಸೀನಲ್ಲೂ ಡಿಲೀಟ್ ಆಗ್ಬಿಟ್ಟಿದ್ರೆ ಅದನ್ನು ಇಲ್ಲ, ಅದು ಹರ್ಷನ್ ಅಪಿಯರೆನ್ಸ್ ಮೇಲೆ ಹೋಗುತ್ತೆ. ಅಂದ್ರೆ ಯೂಶಲಿ ಹರ್ಷನ ಸಡನ್ ಫಸ್ಟ್ ಟೈಮ್ ನೋಡಿದ್ರು ಒಂದ್ 5 ನಿಮಿಷ ಮಾತಾಡ್ಸಲ್ಲ ಅವನ, ಯಾವ ಮಕ್ಕಳು ಮಾತಾಡ್ಸಲ್ಲ, ಯಾವ ಮಕ್ಕಳು ಮಾತಾಡ್ಸಲ್ಲ. ಸೊ ಈಗ ನಾವು ಆ ಥರದ್ದು ಹಿಂಗೆ ಈ ಥರ ಅಪಿಯರೆನ್ಸು ಅಥವಾ ಸ್ಕ್ರೀನ್ ಪ್ರೆಸೆನ್ಸ್ ಇಟ್ಕೊಂಡು ಒಂದು ಸಾಫ್ಟ್ ಕ್ಯಾರೆಕ್ಟರ್ ಮಾಡಿ ಅದು ಸೈ ಅನ್ಸ್ಕೊಳ್ಳೋದು, ಅದು ಈ ಸಮಯದಲ್ಲಿ ಹೇಳಬೇಕು ಅಂದರೆ ಸೃಜನ್ ಲೋಕೇಶ್ ಸರ್ ಪ್ರೀಮಿಯರ್ ನೋಡಿ ಬಂದ್ಮೇಲೆ, ಯಾಕಂದ್ರೆ ಹರ್ಷ ಪರಿಚಯ ಅವ್ರಿಗೆ, ಯಾಕಂದ್ರೆ ಅವ್ರು GST ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದ ಆ ಟೈಮ್ಗೆ. ಸೊ ನೋಡ್ಬಿಟ್ಟು ಹರ್ಷ ಸಖತ ಪರ್ಫಾರ್ಮ್ ಮಾಡಿದ್ನಲ್ಲ, ಅಂದ್ರೆ ಈ ಥರ ಅಂದರೆ ಆ ಒಂದು ಅಪಿಯರೆನ್ಸ್ಗೆ ಅದು ನಾನು ರಗಡ್ ಲುಕ್ಕು ಗಟ್ಟ ಬಿಟ್ಟು ಒಂದು ಇಷ್ಟು ಸೂಟ್ ಆಗಿರೋದು ಅನ್ನೋ ಥರ ಮಾತಾಡಿದ್ರು. ನಾನು ಅವ್ನಿಗೆ ಅದನ್ನೇ ಹೇಳೋದು ಆ್ಯಕ್ಚುಲಿ, ನೋಡಿ ಹಿಂಗೆ ಹೇಳಿದ್ರು ಸೃಜನ್ ಸರ್ ಅಂತ. ಸೊ ಅವಾಗಲೇ ನನಗೂ ಅರ್ಥ ಆಗಿದೆ ಏನು ಅಂತಂತಂದರೆ, ಈಗ ಸಡನ್ ಆಗಿ ಒಬ್ರದ್ದು ಅಪಿಯರೆನ್ಸ್ ನೋಡ್ಬಿಟ್ಟು ಇವನು ಇದಕ್ಕೆ ಸೂಟ್ ಆಗ್ತಾನೆ, ಇವನಿಗೆ ಸೂಟ್ ಆಗಲ್ಲ ಅನ್ನೋದು ಒಂದು ಬೇಸಿಕ್ ಪ್ರೈಮರಿ ರೂಲ್ ನಾವು ಅಪ್ಲೈ ಮಾಡೋದು. ಬಟ್ ಇಲ್ಲ, ಇವನು ಈ ಥರದ ಕ್ಯಾರೆಕ್ಟರ್ನ ಫುಲ್ ಮಾಡ್ಬೋದು, ಇವನಿಗೂ ಆ ಇನ್ನೋಸೆನ್ಸ್ ಇದೆ, ಆ ಇನ್ನೋಸೆನ್ಸ್ನ ಇದನ್ನ ಏನಾದ್ರು ಪೋರ್ಟ್ರೇ ಮಾಡ್ಬೋದು ಅಂತ ಗೊತ್ತು ಮಾಡಿಕೊಟ್ಟಿದ್ದ ಕ್ಯಾರೆಕ್ಟರ್ ಅನ್ಸುತ್ತೆ ನನಗೆ. ಗೊತ್ತು ಮಾಡಿಕೊಟ್ಟಿದ್ದು ಅನ್ನೋದಕ್ಕಿಂತ ಅವ್ನು ಆ್ಯಕ್ಚುಲಿ ಈ ಭಾಗ ಅಂದರೆ ಈ ಮಲೆನಾಡು ಭಾಗನ ಸ್ವಲ್ಪ ಚೆನ್ನಾಗಿ ಗೊತ್ತಿರೋದ್ರಿಂದ ಮೋರೋವರ್ ಇಲ್ಲಿನವನೇ ಅಂತ ಅನ್ಸ್ಬೇಕು ಅಂತ ಅನ್ಕೊಂಡಾಗ ನಮಗೆ ಅದೇ ಆ ಟೈಮ್ನ ಹಂಗೆ ಉಳಿಸ್ಕೋಬೇಕು ಅನ್ನೋ ಥರ ಅನ್ಕೊಂಡು ಈ ಕ್ಯಾರೆಕ್ಟರ್ ಬರಿಬೇಕಾದ್ರೆ ಅರ್ಶನ್ ತಲೆ ಇಟ್ಕೊಂಡು ಬರ್ದಿದ್ರೆ ಅಥವಾ ಅರ್ಶನ್ ಆ ಕ್ಯಾರೆಕ್ಟರ್ಗೆ ಇವನೇ ಫಿಕ್ಷನ್ ಹತ್ರ ಡೇವನಿಂದ ಅವನು ಜೊತೆಲಿದ್ದ ಡೇವನಿಂದ ಜೊತೆಲಿದ್ದ ಕಾರಣಕ್ಕೆ ನೋಡೋಣ ನಿನ್ಗೆ ಇದೇ ಕರೆಕ್ಟ್ ಅಂತಿದ್ನಲ್ಲ. ನಮ್ಮ ಮುಂಚೆ ಒಂದು ನಮ್ಮಷ್ಟು ಶಾರ್ಟ್ ಫಿಲ್ಮ್ಗಳಲ್ಲಿ ಈ ಆಲೆ ಶಪ್ನವರು ಮಾಡಿರೋದ್ರಿಂದ ಅಲ್ಲ, ಶಾರ್ಟ್ ಫಿಲ್ಮ್ ಮಾಡೇ ಆದ್ಮೇಲೆ ಆಲೇಶಪ್ಪ ಅದು ಸ್ಕ್ರೀನಿಂಗ್ ಇಡೋಣ, ಶಾಖಾಹಾರಿಗೆ ಆ ಪಾತ್ರ ತಗೊಳ್ಳೋಣ, ಅದೇ ಹೆಸರು ಇಡೋಣ, ಅದನ್ನ ನಿನಗೆ ಮಾಡೋಣ ಅನ್ನೋದು. ಇಲ್ಲ, ಸ್ಟಾರ್ಟಿಂಗು ಇರಲಿಲ್ಲ. ಅಂದ್ರೆ ಈಗ ನಮಗೆ ವರ್ಕ್ಶಾಪ್ ನಡೀತಾ ಇರ್ತಿತ್ತು, ಅವಾಗಿರ್ಲಿಲ್ಲ. ವರ್ಕ್ಶಾಪ್ ನಡೀತಾ ಇರ್ತಿತ್ತು, ನಾವು ಹೋಗಿ ಅವ್ರ ತಲೆ ತಿಂತ ನಮ್ಗೆ ಮಾಡಕ್ ಬರೀ ಕೆಲಸ ಇರಲಿಲ್ಲ ಅವಾಗ. ಅಂದ್ರೆ ಏನು ಮಜಾ ಆಗಿತ್ತು ಅಂತಂದ್ರೆ, ಈಗ ಇವ್ರ ವೈಫ್ ಶ್ರುತಿ ಅಕ್ಕ ಅವ್ರು UPSC ಪ್ರಿಪ್ರೇಷನ್ ಹೈದರಾಬಾದ್, ನಂದು ಇನ್ನೂ ಮದುವೆ ಇಲ್ಲ, ಇನ್ನೂ ಮದುವೆ ಏನು ಅಂತಂದ್ರೆ ಏನ್ ಮಾಡೋದು, ಮಾತಾಡೋದು ಅದ್ರ ಬಗ್ಗೆನೇ ಮಾತಾಡ್ಬೇಕು. ನಾನು ನಂದು ರೂಮ್ ಆಗ್ಲಿ ಬೇರೆಯವ್ರ ಮನೆಗಾಗ್ಲಿ ಹೋಗ್ತಾನೆ ಇರಲಿಲ್ಲ, ಆಫೀಸಲ್ಲೇ ಫಿಕ್ಸ್, ಹಗಲು ರಾತ್ರಿ ಇವ್ರ ಜೊತೆನೇ ಇರೋದು, ಬರೀ ಅದೇ ಕೆಲಸ. ಮದುವೆ ಆಗೋವರೆಗೂ ನಾವು ಆಫೀಸಲ್ಲೇ ಇದೀವಿ, ಇವ್ರು ವಾಪಸ್ ಅವರು ಇದ್ದು ಮನೆಗೂ ಹೋಗ್ತಾ ಇರಲಿಲ್ಲ. ಸೊ ಈಗ ಅವ್ರು ಏನಾದ್ರು ಡೆವಲಪ್ ಆದಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೇಳೋರು ನಮಗೆ, ಇದು ಯಾವಾಗ ಇದೇನು ಕೆಲವೊಂದು ಕ್ಯಾರೆಕ್ಟರ್ಸ್ನ ಸಿನಿಮಾದಲ್ಲಿ ತುಂಬಾ ನಾಜೂಕಾಗಿ ಇನ್ಫಾರ್ಮೇಶನ್ ಬಿಟ್ಕೊಡಕ್ಕೆ ಅಂತಾನೆ ಅದನ್ನ ನೀಟಾಗಿ ಇಂಟೆಲಿಜೆಂಟ್ ಆಗಿ ಪ್ಲೇಸ್ ಮಾಡಿರ್ತಾರೆ. ಅದು ಆಕ್ಚುಲಿ ಶಾಸ್ತ್ರಿ ಕ್ಯಾರೆಕ್ಟರ್. ಹೌದು, ಎಸ್ಪೆಷಲಿ ಬಹಳ ಹೆಚ್ಚು ಕಮ್ಮಿ ನಾನು ನೋಡಿದಂಗೆ ಎಲ್ಲರೂ ಮೆನ್ಷನ್ ಮಾಡೋದು ಮಮತಾ ಕಿಣಿ ಪ್ರತಿಮಾ ನಾಯಕ್ ಅವ್ರ ಕ್ಯಾರೆಕ್ಟರ್. ಹೌದು, ಅದು ಲಾಸ್ಟ್ 15-20 ಡೇಸ್ ಇದ್ದಾಗ ಅದು ಗಂಡಿದ್ದು ಹೆಣ್ಣಾಗಿದೆ. ಬಟ್ ಅದು ನನಗೆ ಅನಿಸ್ತಂಗೆ ಅದು ಅವ್ರು ಮಾಡಿದಕ್ಕೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಕೆಲಸ. ಸರಿ, ಕೆಲವೊಂದು ಸೈಕಾಲಜಿ ಬೇರೆ ರೀತಿ ವರ್ಕ್ ಆಗಿದೆ. ಅಂದ್ರೆ ಗಂಡಿದ್ದು ಹೆಣ್ಣು ಮಾಡಿದೆ, ಬಟ್ ಅದು ಅಂದ್ರೆ ಅವ್ನು ಮ್ಯಾನ್ಲಿ ಗೆಸ್ಟರಲ್ಲಿ ಮಾಡಿರೋದು. ಅದು ಆ ಕ್ಯಾರೆಕ್ಟರೈಸೇಷನ್ ಬದಲಾಗಿಲ್ಲ. ಇದು ಅದೇ ಜೆಂಡರ್ ಮಾತ್ರ ಚೇಂಜ್ ಆಗಿದೆ ಹೊರತು ಅದ್ರ ಕ್ಯಾರೆಕ್ಟರೈಸೇಷನ್ ಏನು ಅಂತ ಇದರಲ್ಲಿ ಬದಲಾಗಿಲ್ಲ. ಬಟ್ ಅದು ಯಾವಾಗ್ಲೂ ಇತ್ತು. ಪ್ರತಿ ಸಲ ಡಿಸ್ಕಷನ್ ಕೂತಾಗ ಅಂದ್ರೆ ಯೂಶಲಿ ಸರ್ದೊಂದು ಅದು ಸರ್ ಚಟ ಅನ್ಬೋದು ಅದನ್ನ, ಈ ಪಾತ್ರ ಇವ್ರೇ ಯಾಕೆ ಮಾಡ್ಬೇಕು ಅಥವಾ ಈ ಪಾತ್ರ ಇವ್ರೇ ಯಾಕೆ ಸುಮ್ನೆ ಇವ್ರು ಮಾಡಿದ್ರೆ ಹೆಂಗೆ ಅನ್ನೋ ಥರ. ಈಗ ನಮ್ಗೇನು ಅಂತಂತಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಆಮೇಲೆ ಇದು ಈ ಚೇಂಜ್ ಮಾಡ್ರೆ ಎಕ್ಸ್ಟ್ರಾ ಕೆಲಸ ಅಂದ್ಬಿಟ್ಟು ನಾವು ಅವಾಗ ಹೋಗಿರೋ ಚೆನ್ನಾಗಿದೆಯಲ್ಲ ಸರ್ ಚೇಂಜ್ ಮಾಡ್ತೀರಾ, ಚೆನ್ನಾಗಿದೆ ಸರ್ ಅದನ್ನ ಚೇಂಜ್ ಮಾಡ್ತೀರಾ ಅಂತ ನಾವು ಸುಮಾರು ಸಲ ಹೇಳಿದ್ದುಂಟು. ನಾನು ತುಂಬಾ ಸರಿ ನಾನು ಹೇಳಿದೀನಿ ಚೆನ್ನಾಗಿದೆಯಲ್ಲ ರುಬಿ ಹಾಕ್ಬಿಡ್ತಾರ ಅವರು. OTT ಪ್ಲಾನ್ ಯಾವಾಗ ಮಾಡ್ಕೊಂಡಿದ್ದೀರಾ ಅಥವಾ OTT ಪ್ಲಾನ್ ಇದೆಯಾ? OTT ಇವಾಗ ಅದ ಕಂಟೆಂಟ್ ಅಪ್ರೂವಲ್ಗೆ ವೇಟ್ ಮಾಡ್ತಾ ಇದ್ದೀವಿ. ಮತ್ತೆ ಇದ್ರದ್ದು ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳ್ಬೋದಾ ಅಥವಾ ಇದಕ್ಕೆ ಅಪ್ರೋಚ್ ಮಾಡಿದೆ. ಮತ್ತೆ 2-3 ನಮಗೆ ಅದು ಪ್ರೈಸಿಂಗ್ ಮೇಲೆ ಇನ್ನೂ ನೆಗೋಸಿಯೇಷನ್ ನಡೀತದೆ. ಸೊ ಹಂಗಾಗಿ ನಾನು ಆಕ್ಚುಲಿ ಇದರಲ್ಲಿ ಇದೆಲ್ಲ ಬಿಟ್ಟು ಶಶಾಂಕ ಆಸ್ ಎಡಿಟರ್ ಆಗಿ ನನಗೆ ಒಂದು ತುಂಬಾ ಕ್ವಶನ್ ಕೇಳಬೇಕಿತ್ತು. ತುಂಬಾ ಕ್ವಶನ್ ಅಲ್ಲ, ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಈಗ ಸೀತಾರಾಮ್ ಬೇನೆ ಅಂತ ಸಿನಿಮಾ ಎಡಿಟ್ ಮಾಡಿದ್ದಾನೆ, ಮತ್ತೆ ಕೇಸ್ ಆಫ್ ಕನ್ನಡ ಅಂತ ಸಿನಿಮಾ, ಜೂನಿಯರ್ ಅಂತ ಸಿನಿಮಾ, ಇದೆಲ್ಲ ಜಾನರ್ ಬೇರೆನೇ ಜಾನರ್. ಅಂದ್ರೆ ಒಂದು ಯಾವುದೊಂದು ಆಕ್ಷನ್ ಥ್ರಿಲ್ಲರು, ಇನ್ನೊಂದು ಯಾವುದೋ ಬರೀ ಅಂದ್ರೆ ಥ್ರಿಲ್ಲರ್, ಇನ್ನೊಂದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಅದು ಸೈಕಾಲಜಿಕಲ್ ಥ್ರಿಲ್ಲರ್ ಥರ ಹೇಳ್ಬೋದು.
ಈ ಥರದ ಸಿನಿಮಾ ಜೊತೆಗೆ ಇಲ್ಲೊಂದು ಕತೆ, ಈ ಕತೆ ಬೇರೆ ಒಂದು ಯಾವ ಥರ ಅಂತ ಹೇಳಿದ್ರೆ ಒಂದು ಎಮೋಷ್ನಲ್ ಥ್ರಿಲ್ಲರ್ ಒಂದು ಎಲ್ಲದೂ ಬೇರೆ ಬೇರೆ ಜನರು, ಆ ಜನರಿಂದ ಈ ಜನರಿಂದ ಅಲ್ಲಿಗೂ ಹೋಗ್ತಿದ್ದೆ. ಅಂದರೆ ಅಟ್ ಎ ಟೈಮ್ 2-3 ಪ್ರಾಜೆಕ್ಟ್ ಆಗ್ತಾ ಇತ್ತು. ನೀನು ಯಾವ ಥರ ಮ್ಯಾಪ್ ಮಾಡ್ಕೊತಾ ಇದ್ದೆ ಅಂದರೆ ಒಂದು ಎಡಿಟಿಂಗಿಗೆ ಅಂತ ಕೂತಾಗ ಅದರದ್ದೇ ಒಂದು ಪೇಸ್ ಇರುತ್ತೆ, ಅಥವಾ ಅದರದ್ದೇ ಒಂದು ಬೇರೆನೇ ಒಂದು, ಈಗ ನಮ್ಮದೇ ಒಂದು ಈಗ ಹಂಗಂತ ನೀನೇನು ಬೇರೆ ಥರ ಮಾಡುವಂತ ಹೇಳ್ತಿದ್ದಿಲ್ಲ, ಯಾಕೆಂದ್ರೆ ನಮ್ಮದೇ ತಂಡ ನಾವೆಲ್ಲ ಒಟ್ಟಿಗೆ ಇದ್ವಿ. ಬಟ್ ನೀನು ಯಾವ ಥರ ಥಿಂಕ್ ಮಾಡ್ತಾ ಇದ್ದೆ ಈ ಥರದ ಸಿನಿಮಾಗೆ ಅಂತ ಬಂದಾಗ, ಯಾಕೆಂದರೆ ಕಂಪ್ಲೀಟ್ಲಿ ಬೇರೆ ಜಾನರದು. ನಾನು ಎಲ್ಲ ಸಿನಿಮಾ ನೋಡಿದ್ದೀನಿ, ಅದ್ರದ್ದು ಪೇಸ್ ಬೇರೆ, ನಮ್ಮ ಪೇಸ್ ಬೇರೆ. ಅಂದರೆ ಮೇ ಬಿ ನನಗೆ ಅನಿಸ್ತಂಗೆ ಇದ್ದಿದ್ರಲ್ಲಿ ಸ್ವಲ್ಪ ಕಷ್ಟ ಆಗಿದ್ದು ಜೂನಿ ಸಿನಿಮಾ ಮಾತ್ರ. ಯಾಕೆಂದ್ರೆ ಶಾಖಾಹಾರಿ ಆಗಿರ್ಬೋದು, KSF ಕೊಂಡಣ್ಣ ಆಗಿರ್ಬೋದು, ಸೀತಾರಾಮ್ ಬಿನಯ್ ಆಗಿರ್ಬೋದು, ಶೂಟಿಂಗ್ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ಸೊ ಡೈರೆಕ್ಟರ್ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ, ಆ ಸೀನ್ ಬೇಸ್ ಏನು, ಆಮೇಲೆ ಆಕ್ಟರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಅದ್ರಲ್ಲಿ ಓಕೆ ಟೇಕ್ ಯಾವ್ದು ಅಂತ ಮುಂಚೆನೆ ಸ್ವಲ್ಪ ಅಂದಾಜಾಗಿರುತ್ತೆ. ಜೂನಿ ಒಂದೇ ಶೂಟ್ ಮಾಡಿ ಆಮೇಲೆ ಫುಟೇಜ್ ಸಿಕ್ಕಿದ್ದು. ಬಟ್ ಅಪಾರ್ಟ್ ಫ್ರಮ್ ದಟ್ 3 ಬೇರೆ ಬೇರೆ ಲ್ಯಾಂಗ್ವೇಜ್. ಎಲ್ಲದಕ್ಕೂ ಮೇನ್ ರೀಸನ್ ಏನಂತಂದ್ರೆ ಡೈರೆಕ್ಟರ್ ಏನ್ ಹೇಳ್ತಿದ್ದಾರೆ, ಅವ್ರು ಯಾವ ದೃಷ್ಟಿಲಿ ಸಿನಿಮಾ ನೋಡ್ತಿದ್ದಾರೆ, ಅದೊಂದು ಮಾತ್ರ ತುಂಬಾ ಮ್ಯಾಟರ್ ಆಗ್ತಿತ್ತು. ಹಾರ್ಡ್ ಡಿಸ್ಕ್ ಕನೆಕ್ಟ್ ಆದಾಗ ಆ ಡಿಟೆಕ್ಟ್ ಆಯ್ತು ಅದು ಫೈಲ್ ತೋರಿಸುತ್ತಲ್ಲ, ಹಂಗೆ ಆ ಆಫೀಸಿಗೆ ಬಂದ್ರೆ ಅದನ್ನ ಮಾತ್ರ ಅಲ್ಲಿಂದ ಮರ್ತೋಗಿರುತ್ತೆ. ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಇನ್ನೊಂದು ಇವ್ರು ಸಂದೀಪ್ ಮತ್ತೆ ವೈಭವ್ ಮಹಾದೇವ್ ಅವರಿಬ್ರು ಬಹಳ ಎಕ್ಸ್ಟ್ರೀಮ್ ಮೆಮೊರಿ ಪವರ್ ಇದೆ, ನನಗೆ ಎಕ್ಸ್ಟ್ರೀಮ್ ಲೋ ಮೆಮೊರಿ ಪವರ್ ಇದೆ. ಮೆಮೊರಿ ಪವರ್ ಅವರು ಫೋನ್ ಮಾಡಿ ಕೆಲವು ಸರಿ ಅದು ಎಂಟನೇರಲ್ಲಿ ಸಾಂಗ್ ಇದೆಯಲ್ಲ, ಅದೊಂದು ಚೂರು ಸರಿ ಮಗ್ಲಿ, ಎಂಟನೇರಲ್ಲಿ ಸಾಂಗ್ ಇದೆ, ಯಾವ ಸಾಂಗ್ ಕನ್ಫ್ಯೂಸ್ ಆಗ್ಬೋದು ಕೊನೆಗೆ ಆಮೇಲೆ ಸರಿ ಅದ ಮಾಡ್ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ತೆಗೆದು ನೋಡಿ ಎಂಟನೇರಿಯ ಸಾಂಗ್ ನೋಡಿ ಆಮೇಲೆ ಡೌಟ್ ಕೇಳೋದು, ಈ ಸಾಂಗಲ್ಲಿ ಏನಾಗ್ಬೇಕಾಗಿತ್ತು ಇನ್ನೊಂದ್ಸರಿ ಹೇಳಿ ಒಂಚೂರು ಅವಾಗ ಹೇಳಿದ್ರಲ್ಲ ಹಾಗೆ ಪರ್ಟಿಕ್ಯುಲರ್ಲಿ ಅದಾದ್ರೆ ಆಕ್ಚುಲಿ ಒಂದೊಂದಷ್ಟು ಒಳ್ಳೆ ಹೊಸತನಗಳನ್ನು ಕೊಡುತ್ತೆ. ಆಮೇಲೆ ಬೇಸಿಕಲಿ ಸಂದೀಪ್ ಎಡಿಟ್ರು, ಹರ್ಷನು ಎಡಿಟ್ರು, ಹಾಗಾಗಿ ಒಂದು ಹೆಲ್ದಿ ಡಿಸ್ಕಷನ್ ಆಗ್ತಿತ್ತು. ಕೆಲವು ಸರಿ ಜಗಳಕ್ಕೂ ಹೋಗ್ತಿತ್ತು ಅದು, ಬಟ್ ಅದು ಫೈನಲಿ ಸಿನಿಮಾಗೋಸ್ಕರನೇ. ಬಟ್ ನನಗೊಂದು ಭಾಳ ಸಮಾಧಾನ ಇದೆ ಏನಂತಂದ್ರೆ, ನಮ್ದು ಫಾರ್ ಎಕ್ಸಾಂಪಲ್ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ, ಈ ಕಟ್ಟಿಂದ ಈ ಕಟ್ ಇಷ್ಟೇ ಮತ್ತಿನ್ನೇನು ಇಲ್ಲ ಅಂತ ಹೇಳ್ತಾರೆ. ಬಟ್ ಇದ್ರಲ್ಲಾದ್ರೆ ನಮಗೊಂದು ಆತ್ಮತೃಪ್ತಿ ಇರುತ್ತೆ, ನಮ್ದೇನಾರೋ ಒಂದು ಇನ್ಪುಟ್ ಇರಬೇಕು, ನಮ್ ಕ್ರಿಯೇಟಿವಿಟಿನೂ ಇರಬೇಕು. ಇಲ್ಲ ಅಂತಂದ್ರೆ ಯಾರೋ ಒಬ್ರು ಈ ವಿ ಎಫ್ ಎಕ್ಸ್ ಹುಡುಗರು ಕರೆಸಿ ಸಾಫ್ಟ್ವೇರ್ ಗೊತ್ತಿರೋರು ಕಟ್ ಮಾಡೋದ್ರೆ ಮುಗಿದೋಗುತ್ತಲ್ಲ. ಸೊ ನನ್ನ ಪ್ರಕಾರ ಎಡಿಟಿಂಗ್ ಅಂತಂದ್ರೆ ಅದು ಒಂದು ಕತೆ ಹೇಳೋ ಶೈಲಿ ಇದೆ. ಸೊ ಅದಕ್ಕೊಂದು ಅವಕಾಶ ಸಿಕ್ಕಿದ್ದು, ಅದು ಎಲ್ಲ ಸಿನಿಮಾದಲ್ಲೂ ಸಿಕ್ಕಿದೆ, ಅದೊಂದು ಅದೃಷ್ಟ. ಡೈರೆಕ್ಟ್ ಮಾಡ್ಲಿಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ರಿ? ಇಲ್ಲ, ಪ್ರಿಪೇರ್ ಅನ್ನೋದಕ್ಕೆ ನಾನು ಆಕ್ಚುಲಿ ಈಗ ನೀನು ಹೇಳ್ತಿರ್ಬೇಕಾದ್ರೆ ನನ್ನ ಹತ್ರ ಇನ್ನೊಂದು ಕ್ವಶನ್ ಫ್ರೇಮ್ ಆಗ್ತಿತ್ತು, ಯಾರಿಗೆ ಅಷ್ಟಂಗೆ ಏನಂತಂದ್ರೆ, ನಮ್ಮ ಫಸ್ಟ್ ಒಂದು ಸಿನಿಮಾ ಮಾಡಿದ್ವಿ, ಉತ್ತರ ಕೊಟ್ಬಿಡಿ. ಅಲ್ಲ ಅದು ಉತ್ತರಕ್ಕೆ ಬರುತ್ತೆ. ಈಗ ಏನಕ್ಕೆ ಅಂದ್ರೆ ಆ ಕ್ವಶನ್ ಏನಕ್ಕೆ ಬಂತ, ಈಗ ನೀವು ಕೇಳಿದ ಕ್ವಶನಿಗೆ ಅದು ಉತ್ತರವಾಗಿ ಹೆಂಗಾಗತ್ತೆ ಅಂದ್ರೆ, 2014ರಲ್ಲಿ ನಾವು ಫಸ್ಟ್ ಸಿನಿಮಾ ಮಾಡಿದ್ವಿ, ಇಲ್ಲೊಂದು ಇಂಡಿಪೆಂಡೆಂಟ್ ಸಿನಿಮಾ ಮಾಡಿದ್ವಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಅಂದರೆ ಅದು ನಾನು ಡೈರೆಕ್ಟ್ ಮಾಡಿದ್ದೆ 2014ರಿಂದ. ಸೊ ಆ ಥರದ್ದು ಸಣ್ಣ ಶಾರ್ಟ್ ಫಿಲಮ್ ಆಗಿರ್ಬೋದು, ಅದು ಆ್ಯಕ್ಚುಲಿ 100 ನಿಮಿಷದ ಸಿನಿಮಾ ಕಾಗುಣಿತ ಅಂತ, ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಒಂದು 15 ಶಾರ್ಟ್ ವೀಡಿಯೋಸು, ಶಾರ್ಟ್ ಫಿಲಮ್ಸು, ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿದಾಗ ಒಂದು ಕ್ಲಾರಿಟಿ ಇತ್ತು. ಅಂದರೆ ಸಿನಿಮಾ ಅಂತ ಬಂದಾಗ, ಈ ಟ್ರೆಂಡಿಗೆ ಬೇಕಾಗಿರೋ ಸಿನಿಮಾ ಅಂತ ಬಂದಾಗ ಈ ಥರ ಬರಬೇಕು, ಈ ಪ್ಲೇಸಲ್ಲಿ ಇರಬೇಕು, ಜನಕ್ಕೆಲ್ಲ ಒಂದು ಈ ಪಲ್ಸ್ ಹಿಡಿಬೋದು ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಇತ್ತು. ಅಲ್ಲಿಂದ ನನ್ನ ಡೈರೆಕ್ಷನ್ ಮೇಲೆ ನನಗೆ ಕ್ಲಾರಿಟಿ ಇದ್ದಿದ್ದು ಮತ್ತು ಕಾನ್ಫಿಡೆನ್ಸ್ ಇದ್ದಿದ್ದು. ಸೊ ಹಾಗಾಗಿ ಅಂದರೆ ಯಾವುದೇ ಪಾತ್ರನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಆ ಪಾತ್ರ ಹೆಂಗೆ ಬಿಹೇವ್ ಮಾಡುತ್ತೆ, ಮತ್ತು ಆಮೇಲೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಫಿಕ್ಸ್ ಆದಮೇಲೆ ಈ ಪಾತ್ರಕ್ಕೆ ಈ ಫೇಸ್ ಓಕೆ, ಹಂಗೆ ಟಿಕ್ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೆ ಪರ್ಫಾರ್ಮರ್ ಅಂತ ಸಿಕ್ಕ ಮೇಲೆ ನಮಗೆ ಇನ್ನೊಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಓಕೆ, ನಮ್ಗೆ ಇವರಿಂದ ಅಂತ ಏನೂ ತೊಂದರೆ ಆಗಲ್ಲ, ನೆಕ್ಸ್ಟ್ ಏನೇ ಆದರೂ ನಾವು ಟೆಕ್ನಿಕಾಲಿಟೀಸ್ ಮಾಡ್ಕೊಳ್ಳೋಣ. ಸೊ ಈ ಟೆಕ್ನಿಕಾಲಿಟೀಸ್ ಬಗ್ಗೆ ಮತ್ತೆ ಬಂದಾಗ ಮತ್ತೆ ವಿಶ್ವಜಿತ್ ಅಂತ ಒಬ್ಬ ಅಂದರೆ ನುರಿತ ಇವನು ಸಿನಿಮಾಟೋಗ್ರಾಫರ್ ಸಿಗ್ತಾನೆ, ಮತ್ತು ಜೊತೆಗೆ ನಿನ್ನ ಸಪೋರ್ಟ್, ಎಡಿಟಿಂಗ್ ಸಪೋರ್ಟ್ ಸಿಗುತ್ತೆ. ಮತ್ತು ಆಮೇಲೆ ಮ್ಯೂಸಿಕ್ ಅಂತ ಬಂದಾಗ ಅಲ್ಲೂ ಸ್ವಲ್ಪ ಒದ್ದಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಯಾರೂ ಇದ್ದಿಲ್ಲ, ಬರೀ ಸಾಂಗ್ ಇತ್ತಷ್ಟೇ. ಒಳ್ಳೆ ಸಾಂಗ್ ಮಾಡಿಕೊಟ್ಟಿದ್ದ ಅವನು ಹೊಸಬ, ಮಯೂರ್ ಅಂಬೇಕಲ್ ಅಂತ. ಆಮೇಲೆ ಅವನ ಮೇಲೆ ಒಂದು ಜವಾಬ್ದಾರಿ ತೊಗೊಂಡು ಒಂದು ಸ್ಟಾರ್ಟಿಂಗಲ್ಲಿ ಒಂದೊಂದೇ ರೀಲ್ ವರ್ಕ್ ಮಾಡಿದಾಗ ಅವನು ಒಂದಿಷ್ಟು ಕಾನ್ಫಿಡೆನ್ಸ್ ಕೊಟ್ಟ. ಸೊ ಹೀಗೆ ಡೈರೆಕ್ಷನ್ ಅಂತ ಬಂದಾಗ ಅದು ಒಂದು ಪಕ್ವ ಆಗ್ತಾ ಹೋಗಿದ್ದು ಈ ಥರದ ಎಲ್ಲ ಥರದ ಒಂದು ಸಪೋರ್ಟಿಂದ. ಸ್ಪಾಟಲ್ಲಿ ಈಗ ಹರ್ಷ ಆಗಿರ್ಬೋದು, ನಾನಾಗಿರ್ಬೋದು,
ಇನ್ಕ್ಲೂಡಿಂಗ್ ವಿನಯ್ ಕೂಡ ಆಗಿರ್ಬೋದು, ಗೋಪಿ ಸರ್ ಆಗಿರ್ಬೋದು, ಎಲ್ಲರೂ ಮುಂಚಿಂದ ಪರಿಚಯ. ಹೌದು. ಅವ್ರನ್ನ ಡೈರೆಕ್ಟ್ ಮಾಡ್ಲಿಕ್ಕೆ ಅಂತ ಏನ್ ಕಷ್ಟ ಆಗದೆ ಇರ್ಬೋದು. ರಘು ಸರ್, ಮಮತಾ ಕಿಣಿ, ಸುರೇಶ್ ಶಾಸ್ತ್ರಿ ಅವ್ರನ್ನೆಲ್ಲ ಡೈರೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಇದಕ್ಕಿದಾಗೆ ಫಸ್ಟಿಗೆ ಹೋಗ್ತಿದ್ದಂಗೆ ಸೆಟ್ಟಿಗೆ ಬಂದ ತಕ್ಷಣ ಸರ್ ಇದು ಹಿಂಗ್ ಸೀನು ಹಿಂಗೆ ಇಲ್ಲ ಅಂದ್ರೆ ಒಂದು ಆ ಜಾಗಕ್ಕೆ ಹೋದ ತಕ್ಷಣ ಅದೊಂದು ಜವಾಬ್ದಾರಿ ಬಂದ್ಬಿಡುತ್ತೆ. ಆದ್ರೆ ಅಲ್ಟಿಮೇಟ್ಲಿ ಈಗ ನಾವು ಅನ್ಸಿರುತ್ತೆ, ಈಗ ಮುಂಚೆ ಬಂದಾಗ ಇವರೆಲ್ಲ ಫಸ್ಟ್ ಟೈಮ್ ಮಾಡ್ತಾರೆ. ಈಗ ಬೇರೆ ಮಮತಾ ಕಿಣಿ ಮೇಡಮು ಮತ್ತೆ ಸುರೇಶ್ ಶಾಸ್ತ್ರಿ ಹೊರತಾಗಿ ರಘು ಸರ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಯಾವ ಪ್ರಾಜೆಕ್ಟಲ್ಲಿ ರಘು ಸರ್ ಇಲ್ಲ, ಅವ್ರ ಜೊತೆ ಕೆಲಸನೂ ಮಾಡಿಲ್ಲ. ನಾನು ಸಿನಿಮಾ ಅಸೋಸಿಯೇಟೆಡ್ ಕೋ ಡೈರೆಕ್ಟರ್ ಮಾಡ್ಬೇಕಾದ್ರೆ ಅವ್ರು ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಅವ್ರನ್ನ ನಾನು ಮುಖ್ಯ ಬಂತಲ್ಲಿ ತಗೊಂಡಾಗ ಅವ್ರನ್ನ ಯಾವ ಥರ ಟ್ರೀಟ್ ಮಾಡೋಣ, ಮತ್ತು ಅವ್ರು ನಮಗೆ ವರ್ಕ್ಶಾಪ್ ಸಿಗ್ತಾಯಿಲ್ಲ, ತುಂಬ ಬಿಸಿ. ಸೊ ಆ ರ್ಯಾಪೋ ಬಿಲ್ಡ್ ಆಗಬೇಕು, ಮತ್ತು ಈ ಪಾತ್ರದ ತೂಕ ಬೇರೆ ಥರ ಇದೆ ಅಂತ ಬಂದಾಗ ಅವ್ರು ಯಾವ ಥರ ಪ್ರಿಪೇರ್ ಆಗ್ತಾರೆ ಇದೆಲ್ಲ ತಿಳ್ಕೊಬೇಕು ಅಂತ ಬಂದಾಗ ಅವರು ಒಂದು ಬೇರೆ ಥರದ ಕಾನ್ಫಿಡೆನ್ಸ್ ಕೊಟ್ಟರು. ಅವರು ಸ್ಕ್ರಿಪ್ಟ್ ಕೊಟ್ಟಾಗಿಂದ ಬೇರೆ ಲೆವೆಲಲ್ಲಿ ಅವರು ರೆಡಿ ಆಗಿಬಿಟ್ಟಿದ್ರು. ಸೊ ಅಲ್ಲಿಂದ ಬಂತು ನೆಕ್ಸ್ಟ್ ಪಾತ್ರ ಯಾವ್ದು ನನಗೆ ಹೊಸದು, ಮಮತಾ ಮೇಡಮು ಮುಂಚೆ ಅದು ಒಂದು ಇದರಲ್ಲಿ ಕಾಂತಾರ ಅಂತ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಅವರು ನಾವು ಈ ಥರ ಟ್ರೈನ್ ಮಾಡ್ತಾ ಇದ್ವಿ, ಮತ್ತು ಅವ್ರಿಗೆ ಒಂದಿಷ್ಟು ಫೀಡ್ ಮಾಡೋದು. ಏನಾಗುತ್ತೆ ಗೊತ್ತಾ, ಎಲ್ಲರೂ ಅವ್ರವ್ರ ಫಸ್ಟ್ ಟೇಕು ಅಥವಾ ಒಂದು ಫಸ್ಟ್ ಸೀನು ಫಸ್ಟ್ ಶೂಟಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ನಮಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಹೌದೌದು. ಅಂದರೆ ಅವ್ರನ್ನ ನಾವು ಸ್ಟಡಿ ಮಾಡೋದಕ್ಕೆ. ಹೌದು. ಹಂಗಂದ್ರೆ ನಾವು ಫಸ್ಟ್ ಟೇಕ್ ಯಾವತ್ತೂ ಓಕೆ ಮಾಡಲ್ಲ, ಅಥವಾ ಅಲ್ಲಿ ಗೊತ್ತಾಗುತ್ತೆ ಓಕೆ ಇವರು ಮ್ಯಾಕ್ಸಿಮಮ್ ಇಷ್ಟು ಕೊಡ್ಬೋದಾ, ಇನ್ನೊಂದಿಷ್ಟು ತಗ್ಸ್ಕೋಬೋದು, ಇನ್ನೊಂದಿಷ್ಟು ಅವ್ರ ಈ ಥರ ಗೆಸ್ಟರ್ ತಗೋಬೋದು ಅಂತ. ಸೊ ಆ ಥರದ್ದು ನಮಗೆ ಈ ಹೊಸ ಪಾತ್ರಗಳು ಅಂತ ಬಂದಾಗ ಅವ್ರ ಹತ್ರ ನಾವು ಈ ಥರ ಅಂದರೆ ಅದಕ್ಕೇನಂತಾರೆ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತೀವಲ್ಲ, ಅಂದರೆ ಅವರ ಪಾತ್ರನ ಎನ್ಹಾನ್ಸ್ ಮಾಡ್ಕೊಂಡು ಹಿಂಗೇನು ಅವರಾಗಿರ್ಬೋದು, ಶಾಸ್ತ್ರಿ ಬಂದೇ ಗೊತ್ತಲ್ಲ ಅವರು ತುಂಬ ಅಂದರೆ ಎನರ್ಜೆಟಿಕ್ ಆ್ಯಂಡ್ ಹೈಪರ್ ಆ್ಯಕ್ಟಿವ್, ಒಂಥರ ಖುಷಿ ಆಗುತ್ತೆ. ಆ ಪಾತ್ರನೂ ಹಾಗೆ ಇತ್ತು, ಅಂದರೆ ಒಂಥರ ಕ್ವಿಕ್ ವಿಟೆಡ್ ಕ್ಯಾರೆಕ್ಟರ್. ಸೊ ಆ ಪಾತ್ರನೂ ನಾವು ಟ್ರೀಟ್ ಮಾಡಬೇಕು, ಓಕೆ ಇವ್ರು ಇಷ್ಟು ಎನರ್ಜಿ ಇದೆ, ಇವ್ನು ಕಮ್ಮಿ ಮಾಡಿ. ಸೊ ಹಿಂಗೆ ಅನಿಸಿದ್ದು. ಸೊ ಹಿಂಗೆ ಅಂದರೆ ಈ ಥರದೊಂದು ಕನೆಕ್ಟಿಂಗ್ ವಿಷಯಗಳು ಅಂತ ಬಂದಾಗ, ಮತ್ತು ಅವ್ರದ್ದು ಮತ್ತು ನಿನ್ನ ಒಂದು ಸೀನ್ ಇದೆಯಾ ಒಂದು, ಅಂದರೆ ತುಂಬ ಇಂಪಾರ್ಟೆಂಟ್ ಸೀನು, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಇಂಪಾರ್ಟೆಂಟ್ ಸೀನು, ಬಟ್ ಪ್ರೆಸೆಂಟಲ್ಲಿ ತುಂಬ ಲೈವ್ಲಿಯಾಗಿ ನಡೆಯುತ್ತೆ. ಯಾವುದಪ್ಪ ಈ ವಿನಯ್ ಕೈದಿ ಬಗ್ಗೆ ಮಾತಾಡ್ತೀರ, ಆ ಸೀನ್ ಇದು ಮಾಡ್ಬೇಕಾರೆ ಅಷ್ಟೇ. ಯಾಕಂದರೆ ಅಲ್ಲಿ 3 ಥರದ್ದು ಒಂದು ಕ್ಯಾರೆಕ್ಟರ್ ಬಂದು, ನಿಂದು, ವತ್ಸಂದು ಮತ್ತು ಶಾಸ್ತ್ರಿಗಳು, 3 ಬೇರೆ ಬೇರೆ ಅಂದರೆ ಎನರ್ಜಿ ಇರುವಂಥ ಕ್ಯಾರೆಕ್ಟರ್. ಸೊ ಅಲ್ಲಿ ಡಿಸೈನ್ ಮಾಡ್ಬೇಕಾರೆ ಅಂತ ಬಂದಾಗಲೂ ಅವಾಗಲೂ ಹಂಗೆ ಅನಿಸಿದೆ. ಅಂದರೆ ಅವಾಗ ಹೆಂಗಿದಾಗ ಹೆಂಗೆ ಅಂದರೆ 3 ಜನನ ಕಾನ್ಸ್ಟೆಂಟ್ ಮಾಡೋಣ, ಮಾತಲ್ಲಿ ಅವ್ರ ಎನರ್ಜಿನ ಹೊರಗೆ ಹಾಕ್ಸೋಣ ಅನ್ನೋದು, ಅಂದರೆ ಆ ಕ್ಯಾರೆಕ್ಟರ್ನ ಬಿಹೇವ್ ಮಾಡ್ಸೋಣ. ಸೊ ಹೀಗೆ ಅಂದರೆ ಒಳಗೊಳಗೆ ಒಂದು ಹೋಮ್ವರ್ಕ್ ಮಾಡ್ಕೊಂಡಾಗ, ಸ್ಪಾಟಲ್ಲಿ ಒಂದಿಷ್ಟು ಇಂಪ್ರೂವೈಸ್ ಮಾಡಿದಾಗ, ಮತ್ತು ಜೊತೆಗೆ ಬ್ಲಾಕಿಂಗ್ ಅಂತ ಬಂದಾಗ ಹೆಂಗೆ ಕಾಣ್ತಾರೆ ಅದಕ್ಕೆ ತಕ್ಕಂಗೆ ನೀವು ಈ ಥರ ಬಿಹೇವ್ ಮಾಡಿ ಅಂತ ಹೇಳೋದು. ಸೊ ಇದೆಲ್ಲ ಒಂದಿಷ್ಟು ಅದೇ ಒಳಗೊಳಗೆ ಮ್ಯಾನಿಪುಲೇಟ್ ಆಗ್ತಾ ಇರೋದು. ಆ್ಯಕ್ಚುಲಿ ಅವಾಗಲೇ ಹರ್ಷ ಏನೋ ಕ್ವಶನ್ ಕೇಳಬೇಕು ಅಂತಂದು, ಅವನಿಗೇನು ಕ್ವಶನ್ ಕೇಳಬೇಕು ಅಂತಂದರೆ, ಅವನು ನಾನು 2014ರಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸಿನಿಮಾ. 10 ವರ್ಷ ಆಯಿತು. ಈಗ ಎಲ್ಲ ಥರದ ದಶಕದ ಸಂಭ್ರಮಕ್ಕೆ ದಶಕದ ಸಂಭ್ರಮಕ್ಕೆ ಮತ್ತು 50ನೇ ದಿನದ ಸಂಭ್ರಮಕ್ಕೆ ಒಂದು ಪಿಕ್ಚರ್ ಅದೇ ಉದ್ದೇಶ ಏನಂತಂದರೆ, ಅವನು ಅವಾಗಿಂದ ನನ್ನ ಜೊತೆಲಿದ್ದಾನೆ. ಆವಾಗಲೂ ಎಲ್ಲ ಥರದ ಕೆಲಸಗಳ ಜೊತೆಲೆ, ಅಂದರೆ ಒಬ್ಬ ಪಾತ್ರ ಮಾಡೋದು ಇದರಿಂದ ಹಿಡಿದು ಈ ಪ್ರೊಡಕ್ಷನ್ ಕೆಲಸ ಇರ್ಬೋದು, ಮತ್ತು ಆಮೇಲೆ ಈ ಪ್ರೊಡ್ಯೂಸರ್ನ ಹುಡುಕಾಟದ ಕೆಲಸದಲ್ಲಿರ್ಬೋದು, ಎಲ್ಲ ಕಡೆಯಿಂದ ಜೊತೆಲಿದ್ದಾನೆ. ಈಗ ಅವನಿಗೆ ನಾನು ಒಂದು ಅನುಭವದ ಕ್ವಶನ್ ಅಂದರೆ, ಆ ಶಾಕಾಹಾರಿ ಮಾಡ್ಬೇಕಾದ್ರೆ ಇದ್ದ ಅನುಭವ ಮತ್ತು ಕಾಗುಣಿತ ಮಾಡ್ಬೇಕಾಗಿದ್ದ ನಿನ್ನ ಅನುಭವ, ಅದಷ್ಟೇ. ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಥರ ಹಂಗೆ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಬೇಕಿಲ್ಲ. ಫಿಲ್ ದ ಬ್ಲ್ಯಾಂಕ್ಸ್ ಏನು ಕಾಗುಣಿತ ಮಾಡಬೇಕಾದ್ರೆ ಒಂದು ಹೊಸ ಪ್ರಯತ್ನ ಅನ್ನೋದು, ಅದು ಆಬ್ವಿಯಸ್ಲಿ ಅದು ಹೊಸತನ ಅನ್ನೋದಿತ್ತು. ಇನ್ನೊಂದೇನಂದ್ರೆ, ಎರಡರಲ್ಲೂ ಕಾಮನ್ ಅನುಭವ ಏನು ಅಂದರೆ ಕೆಲಸ ಬಿಟ್ಟೆ ಬಂದಿತ್ತು ಸಿನಿಮಾಗೆ. ಅದು ಕಾಮನ್ ಅನುಭವ. ಕಾಗುಣಿತ ತಗೊಂಡಾಗಲೂ ನಾನು ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸದಲ್ಲಿದ್ದೆ, ಕೆಲಸ ಬಿಟ್ಟು ಕಾಗುಣಿತಕ್ಕೆ ಹೋದೆ. ಶಾಕಾಹಾರಿ ತಗೊಂಡಾಗಲೂ ಅಷ್ಟೇ, ಬೇರೆ ಸಂಸ್ಥೆಯಲ್ಲಿ ಕೆಲಸದಲ್ಲಿದ್ದೆ, ಕೆಲಸ ಬಿಟ್ಟು ಶಾಕಾಹಾರಿಗೆ ಬಂದೆ. ಸೊ ಅದೊಂದು ಕಾಮನ್ ಫ್ಯಾಕ್ಟರ್, ಆ್ಯಂಡ್ ನಮ್ಮ ಬಾಂಧವ್ಯ ಒಂದು ಕಾಮನ್ ಫ್ಯಾಕ್ಟರ್. ಅದು ಬಿಟ್ಟರೆ ಹೊರತುಪಡಿಸಿ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು, ಅಲ್ಲೂ ವಿಶ್ವಣ್ಣ DOP, ಸಂದೀಪಣ್ಣ ಡೈರೆಕ್ಷನ್ನು, ನಾನು ಆ್ಯಕ್ಟರ್, ಪ್ಲಸ್ ಒಂದಷ್ಟು ಜವಾಬ್ದಾರಿಗಳು. ಅವಾಗಿನ ಮನಸ್ಥಿತಿ ಮತ್ತು ಕಾಂಟ್ಯಾಕ್ಟ್ಗಳಾಗಿರ್ಬೋದು, ಅಲ್ಲಿ ಅವಾಗ ಒಂದು ಲಿಮಿಟೇಷನ್ ಇರುತ್ತೆ. ಕಾಗುಣಿತ ಅಂದರೆ ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಎಕ್ಸ್ಪ್ಲೋರ್ ಆದಂಥ ಒಂದು. ಈಗ ಆನೆ ಪಟಾಕಿಲಿ ಒಂದು ಗರ್ನಲ್ ಸೌಂಡ್ ಹೊಡೆದಿತ್ತು, ಅದು ಆನೆ ಪಟಾಕಿ ಲೆಕ್ಕದಲ್ಲಿ ಒಂದು ಗರ್ನಲ್ ಸೌಂಡ್ ಹೊಡೆದಿತ್ತು. ಆನೆ ಪಟಾಕಿ ಸಣ್ಣದು ಅಂದ್ರೆ ಆ ಸಣ್ಣ ಪಟಾಕಿ ದೊಡ್ಡ ಸೌಂಡ್ ಅಂತ, ಸಣ್ಣ ಪಟಾಕಿಯಲ್ಲಿ ದೊಡ್ಡ ಸೌಂಡ್ ಹೊಡೆದಿತ್ತು. ತುಂಬ ಚೆನ್ನಾಗಿ, ಅಂದರೆ ಅದರಲ್ಲೂ ಇನ್ನೊಂದು ಮೇಜರ್ ಕಾಮನ್ ಫ್ಯಾಕ್ಟರ್ ಏನು ಅಂದರೆ, ಕಾಗುಣಿತದಲ್ಲಿ ಸಂದೀಪಣ್ಣ ಒಂದು ಪಾತ್ರ ಮಾಡಿದ್ರು. ಸೊ ಆ ಪಾತ್ರ ನಾನು ಸಿನಿಮಾ ಮಾಡಬೇಕು ಅಂತ ಊರ್ಬಿಟ್ಟು ಹೋಗುತ್ತೆ. ಬಹುಪಾಲ್ ಸಿನಿಮಾ ಮಾಡಿ ಸಕ್ಸಸ್ ಆಗಿ ವಾಪಸ್ ಬರ್ತಾರೆ ಕ್ಲೈಮ್ಯಾಕ್ಸಲ್ಲಿ.
ಸೊ ಅದರ ಕ್ಲೈಮ್ಯಾಕ್ಸ್ ಇಲ್ಲಿದೆ ಈಗ. ಅದೇ ಆ ಥರದೊಂದು ಅಂದರೆ ಆ ಥರದ್ದು ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಸಿನಿಮಾದಲ್ಲೇ ಅಂದರೆ ಅದು ಸಿನಿಮಾ ಪಾತ್ರನೇ ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ 10 ವರ್ಷದ ನಂತರ ಆ ಥರದ ಒಂದು ಸಣ್ಣ ಸಕ್ಸಸ್ ಮೂಲಕ ನಾವು ಮತ್ತೆ ವಾಪಸ್ ಬಂದಿದೆ. ಅದು ಇಡೀ ಕಾಗುಣಿತ ನನಗೆ ಅದು ತುಂಬ ಚೆನ್ನಾಗಿ ನೆನಪಾಗುತ್ತೆ. ಆ ಸೀನು ವಾಪಸ್ಸು ಆ ಸಕ್ಸಸ್ ತಗೊಂಡು ವಾಪಸ್ ಬರೋದು ಅದು ಇದು ಕಾಣ್ತಿದೆ. ಬಹುಶಃ ಈಗ ಮತ್ತೆ ಆ ಸೀನ್ ರೀಶೂಟ್ ಮಾಡ್ಬಿಡ್ಬೋದು ಅನ್ಸುತ್ತೆ. ಹೌದೌದು, ಅಂದರೆ ಪಕ್ಕ ಈಗ ಎಲ್ಲ ನಂತರ ಎಲ್ಲ ಥರ ಮ್ಯಾಚ್ ಆಗುತ್ತೆ. ಅಂದರೆ ಅವಾಗಿನ ಥರ ಇವಾಗ ನಾವಿಲ್ಲ, ಲೀನಾಗಿಲ್ಲ, ಕೂದಲಿಲ್ಲ. ಅಲ್ಲ ಅದು ಆಗುತ್ತಲ್ಲ, ಆ ಗ್ರಾಫ್ ಗೊತ್ತಾಗುತ್ತಲ್ಲ. ಏಜ್ ಆದ್ಮೇಲೆ ಅವ ಸಿನಿಮಾನು ಈಗ ಫಾರ್ ಎಕ್ಸಾಂಪಲ್ ಗೋಟ್ ಲೈಫ್ ಅಂತ ಸಿನಿಮಾ 16 ವರ್ಷ ಶೂಟ್ ಮಾಡಿದ್ರೆ 10 ವರ್ಷ ನಾವು ಮಾಡಿದ್ವಿ ಅಂತ ಇದೊಂದು ಸೀನ್ ಆ್ಯಡ್ ಮಾಡಿ ಕ್ಲೈಮ್ಯಾಕ್ಸ್ಗೋಸ್ಕರ 10 ವರ್ಷ ಕಾದಿದ್ವಿ. ಆ ಥರದ್ದೊಂದು ಅಲ್ಲಿ ಮತ್ತೆ ಅವಾಗ ಶೂಟ್ ಟೈಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗಿ ಭಯಾನಕ ಎಂಜಾಯ್ ಮಾಡ್ತಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಭಯಾನಕ ಎಂಜಾಯ್ ಮಾಡ್ತಿದ್ವಿ. ಯಾಕಂದರೆ ಆ ಟೀಮ್ ಹಂಗಿತ್ತು. ಅಲ್ಲೆಲ್ಲರೂ ಮತ್ತೆ ತುಂಬ ಮೇಜರ್ ಏನು ಅಂದರೆ ತುಂಬ ದೊಡ್ಡ ಸೆಟಪ್ ಅಲ್ಲ, ಮತ್ತು ತುಂಬ ಲಿಮಿಟೆಡ್ ಸೆಟಪ್ಪಲ್ಲಿ ತುಂಬ ಹೋಗ್ತಿದ್ದಿದ್ದೆ ಶೂಟಿಂಗಿಗೆ ಅಂತ. ಬಟ್ ಅದು ಶೂಟಿಂಗ್ ಅನ್ನಿಸ್ತಿಲ್ಲ, ಟ್ರಿಪ್ ಥರ ಹೋಗ್ತಿದ್ವಿ. ಬಟ್ ಅಲ್ಲಿಂದ ಮುಂದೆ ನಾನು ನನ್ನ ಆ್ಯಕ್ಟಿಂಗ್ ಕರಿಯರ್ ಹುಡ್ಕೊಂಡು ನಾನು ನೀಲಸಂದ್ರಕ್ಕೆ ಹೋದೆ. ಸಂದೀಪಣ್ಣ ಬೆಂಗಳೂರಿಗೆ ಬಂದು ಒಂದಷ್ಟು ಅಸೋಸಿಯೇಟು, ಅಸಿಸ್ಟೆಂಟು, ಇನ್ನೇನು ಡೈಲಾಗ್ ರೈಟ್ರು, ಕಂಟೆಂಟ್ ರೈಟರ್ ಆಗಿ, ಒಂದಷ್ಟು ಆ್ಯಡ್ ಶೂಟ್ಗಳಿಗೆ ಡೈರೆಕ್ಟರ್ ಆಗಿ ಒಂದಷ್ಟು ಅವನ ಕೆಲಸ ಮಾಡೋದು. ವಿಶ್ವಣ್ಣ ಪೂರ ಇದಕ್ಕೆ ಏನೋ ಅವರು ಕೋರ್ಸ್ ಕಂಪ್ಲೀಟ್ ಮಾಡಿ ಅವರು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ, ಆಮೇಲೆ ನಂತರ ಫುಲ್ ಫ್ಲೇಜ್ಡ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅನುಭವ ತಗೊಂಡು ಮತ್ತೆ ವಾಪಸ್ ಬಂದಿದ್ದರು. ಮತ್ತೆ ವಾಪಸ್ಸು ಯುನೈಟ್ ಆಗಿದಾಗ ನಮ್ಮಲ್ಲಿ ಅದೊಂದು ಪ್ರೊಫೆಷ್ನಲಿಸಮ್ ಅನ್ನೋದೊಂದು, ಅಥವಾ ಮತ್ತೆ ನಮ್ಮ ಕೆಲಸದ ಮೇಲಿನ ಒಂದು ಕುಸರಿ ಕೆಲಸ ಆಗಿರುತ್ತಲ್ಲ, ನಮ್ಮ ಕಲೆಗಳ ಮೇಲೆ ಅಥವಾ ನಾವು ರೂಢಿಸ್ಕೊಂಡಿರೋದ್ರ ಮೇಲೆ. ಸೊ ಅದು ಹೆಚ್ಚಾಗಿತ್ತು. ಇನ್ನು ಸ್ವಲ್ಪ ಇನ್ ಡೆಪ್ತ್ ಅಲ್ಲಿ ನಮ್ಮ ಕ್ಷೇತ್ರ ಅನುಭವನೇ ಬಹುಶಃ ಈ ಶಾಖಾಹಾರಿ ಅನ್ನೋ ಒಂದು ಸಿನಿಮಾ ಒಂದು ಪಕ್ವ ಅಂತ ಜನ ಏನು ಮಾತಾಡ್ತಾರೆ ಅಥವಾ ಹೇಳ್ತಾರಲ್ಲ, ಇದೊಂದು ಹೊಸ ತಂಡ ಮಾಡ್ತಿದೆ, ಒಬ್ಬ ಹೊಸ ನಿರ್ದೇಶಕ ಮಾಡಿದ್ದಾನೆ ಅನ್ನೋ ಒಂದು ಇದೇ ಇಲ್ಲ ಅನ್ನೋ ಥರ. ಅಂದರೆ ಆ ಥರದ್ದು ಯಾವುದೇ ಥರ ಛಾಯೆ ಇಲ್ಲ. ಒಬ್ಬ ಅನುಭವಿ ನಿರ್ದೇಶಕ ಮಾಡಿದ್ದಾನೆ, ಒಂದು ಅನುಭವಿ ತಂಡ ಒಂದು ಸಿನಿಮಾ ಮಾಡ್ದಂಗಿದೆ ಅಂತ ಹೇಳ್ತಾರಲ್ಲ, ಬಹುಶಃ ಇದೆಲ್ಲ ಅನುಭವನೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ನಾನು ಪೂರ್ತಿ ಒಪ್ಪೋದಿಲ್ಲ, ಏನು ಅಂತಂದರೆ ಪೂರ್ತಿ ಹೊಸಬ್ರ ತಂಡ ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕೆ ಅಂತಂದರೆ ಈ ಮಾಡಿರೋ ಸಿನಿಮಾ ಮೊದಲನೇದಾಗಿರ್ಬೇಕು ಅಂದರೆ ಅಹಂಕಾರದಲ್ಲಿ ಹೇಳ್ತಿರೋದಲ್ಲ. ಬಟ್ ಅದು ತುಂಬ ವರ್ಷಗಳಿಂದ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ಎಡಿಟರ್ ಅದೇ. ಸಂದೀಪನ ತುಂಬ ವರ್ಷಗಳಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದ, ಸೀರಿಯಲ್ ಮಾಡ್ತಿದ್ದ, ರಂಗಭೂಮಿ ಕೆಲಸ ಮಾಡ್ತಿದ್ದೆ. ಸೊ ಹಾಗಾಗಿ ಯಾಕೆ ಆ ಕ್ವಾಲಿಟಿ ಬರುತ್ತೆ ಅಂತಂದ್ರೆ ನನ್ನ ಪ್ರಕಾರ ಅನುಭವ ಇದ್ದಿದ್ರಿಂದಲೇ. ಮತ್ತು ವಿಶ್ವಜಿತ್ 12 ಸಿನಿಮಾ. ಹಾಗಾಗಿ ಇದು ಹೊಸಬ್ರ ತಂಡ ಅಂತಂದ್ರೆ ಮೊದಲನೇ ತಂಡ ಅಂತ ಹೇಳ್ಬೋದು ಅಷ್ಟೇ ಹೊರತು ಒಂದು ಪ್ರೊಡಕ್ಷನ್ ಆಗಿ ಹೊಸದು ಅನ್ನೋದು ಕೆಲಸ ಎಲ್ಲರಿಗೂ ಅಂದರೆ ತುಂಬಾನೇ ಅನುಭವ ಇದ್ದಾರೆ ಮಾಡಿದ್ರು. ಅಂದರೆ ಅದು ಆ ಖುಷಿ ಇದೆ. ಜೊತೆಗೆ ನಮ್ಮದೇ ಒಂದು ಸ್ವಂತ ತಂಡ, ಅಂದರೆ ನಾವು ಬೆಳೀತಾ ಇದ್ದಿದ್ದು ಒಂದು ತಂಡನೇ ಒಂದು ದೊಡ್ಡ ಪ್ರೊಡಕ್ಷನಿಗೆ ಒಟ್ಟಿಗೆ ಸೇರ್ ಮಾಡಿದ್ದೀವಲ್ಲ, ಅದು ಒಂದು ದೊಡ್ಡ ಈ ಸಿನಿಮಾಗೆ ಒಂದು ಶಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಕೊನೆ ತನಕನೂ ಈ ತಂಡ ಜೊತೆಲಿದೆ. ಅಂದರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಾಗಲಿ ಅಥವಾ ಕೊನೆ ಸಿನಿಮಾ ರಿಲೀಸ್ ಆಗೋ ತನಕ, ರಿಲೀಸ್ ಆಗೋ ಒಂದು 25 ದಿನ ಆಗೋ ತನಕನೂ ಆ ಪರಸ್ಪರ ಒಂದು ಒಡನಾಟದಲ್ಲೋ ಅಥವಾ ಓಡಾಟದಲ್ಲೋ ಒಟ್ಟಿಗೆ ಇದ್ದೀವಿ. ಮತ್ತು ಅದು ಸಿನಿಮಾ ಪ್ರೋಸೆಸ್ ಶುರು ಆದ್ಮೇಲೆ ವಿನಯ್ ಜೈನ್ ಅಂತಾರೆ. ಸೊ ಚೊಚ್ಚಲ ಸಿನಿಮಾ, ಮೊದಲ ಚೊಚ್ಚಲ ಇನ್ನಿಂಗ್ಸ್ನಲ್ಲೇ ಒಂದು 50 ರನ್ಗಳಿದ್ದಾರೆ. ತಂಡದ ಮೊತ್ತಕ್ಕೆ 50 ಕೂಡಿಸಿದರೆ ಇಷ್ಟು ದಿನದ ನಿಮ್ಮ ಅಭಿನಯದ ಜರ್ನಿ ಕಿರುತೆರೆಯಲ್ಲಿತ್ತು. ಈಗ ನಿಮ್ಮ ಸಿನಿಮಾ ಕಿರುತೆರೆಗೂ ಮುಂದೆ ಬರುತ್ತೆ. ಸಿನಿಮಾ ಮಾಡ್ತಿದ್ರೆ ಸಿನಿಮಾ ನಾನು ಸಿಕ್ಕಿಲ್ಲ, ಬರೆದಿತ್ತು ಅದನ್ನ ನೆಕ್ಸ್ಟ್ ಸರ್, ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು 50 ದಿನ ಆದರೂ 600 ದಿನ ಆದರೂ ಅವ್ರ ಜೊತೆನೇ ಇರ್ತೀನಿ ಅಂತ. ಸೊ ನಾನು ಅಂದರೆ ಫಸ್ಟಿಂದನೂ ವಾಟ್ ನೆಕ್ಸ್ಟ್ ಅನ್ನೋದು ಎಲ್ಲರ ತಲೆಯಲ್ಲಿ ಇದ್ದೇ ಇರುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಏನಂತಿರೋದಕ್ಕೆ ಪ್ರತಿಯೊಬ್ಬ ಮನುಷ್ಯನ ಮೇನ್ ಕ್ವಶನ್ ಅದು, ವಾಟ್ ನೆಕ್ಸ್ಟ್ ಅನ್ನೋದು. ಬಟ್ ಅಟ್ ದ ಸೇಮ್ ಟೈಮ್ ಈಗ ಸದ್ಯಕ್ಕೆ ಏನಿದೆ ಅದನ್ನು ಎಂಜಾಯ್ ಮಾಡೋದು ಕಲ್ತಿದ್ದು ರೀಸೆಂಟ್ ಟೈಮ್ಸಲ್ಲಿ. ನಾನು ಅಂದರೆ ತುಂಬ ವಿಚಲಿತನಾಗ್ಬಿಡೋದು ಅಥವಾ ನೆಕ್ಸ್ಟ್ ಏನು ಅಯ್ಯೋ 1 ತಿಂಗಳು ಖಾಲಿ ಕೂತ್ಬಿಟ್ಟೆ 2 ತಿಂಗಳು ಮೋಸ್ಟ್ಲಿ ಇಂಡಸ್ಟ್ರಿ ಕಲಿಸುತ್ತೆ ಅನ್ಸುತ್ತೆ. ಅಂದರೆ ಈ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂತಂದ್ಮೇಲೆ ಓಕೆ ಅದಿರುತ್ತೆ. ಒಬ್ಬನೇ ಕುತ್ಕೊಂಡಾಗ ಏನೋ ಒಂದು ಯೋಚನೆ ಮಾಡೋದಿರ್ಬೋದು, ಇದೇನು ಗುರು ಹಿಂಗೆ ಕುತ್ಕೊಂಡ್ಬಿಡ್ತೀನಿ 1-2 ತಿಂಗಳಾದರೂ ಏನು ಬೇರೆ ಕೆಲಸ ಇಲ್ಲ ಅನ್ನೋ ಥರ, ಅಥವಾ ನೆಕ್ಸ್ಟ್ ಏನು ಅನ್ನೋ ಥರ. ಬಟ್ ಒಂದು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಬರುತ್ತೆ, ಅದಾಗುತ್ತೆ, ಅದೇನೇನಾಗಬೇಕು ಆ ಟೈಮ್ಗೆಲ್ಲ ಕರೆಕ್ಟಾಗಿ ಆಗುತ್ತೆ. ಬಟ್ ಏನು ಅಂತಂದರೆ ನೀನು ಖಾಲಿ ಇದೆಯಾ ಅಂತ ಸುಮ್ಮನೆ ಕುತ್ಕೊಳ್ಳೋದಲ್ಲ, ಗೆಟ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ.
ಅಂದರೆ ಈಗ ಸಡನ್ನಾಗಿ ಯಾರೋ ಒಬ್ರು ಬಂದು ಬಾ ಅಂದಾಗ ನಾನು ತಿನ್ಕೊಂಡು ಫುಲ್ ದಪ್ಪ ಆಗಿರ್ಬೋದು, ನನ್ನ ಪಾಡಿಗೆ ನಾನು ಯಾವ್ದು ಇರ್ಬೋದು, ಕರೆದ ಮೇಲೆ ಜಿಮ್ಗೆ ಹೋಗೋಣ ಅನ್ನೋದು ಒಂದಾಗಿರ್ಬೋದು. ಅಥವಾ ನೀವು ಮನೇಲಿ ನಿಮ್ಗೆ ಏನೋ ಒಂದು ನೋಡೋರು ಹುಚ್ಚತನ ಅನಿಸ್ಬೋದು, ಅದು ನಿನಗೆ ಏನು ಬೇರೆ ಕನ್ನಡಿ ಮುಂದೆ ನಿಂತ್ಕೊಂಡು ಏನೋ ಒಂದು ಮಾಡೋದಾಗಿರ್ಬೋದು, ಅಥವಾ ನಿನ್ನನ್ನು ನೀನು ಲೈವ್ಲಿಯಾಗಿ ಇಟ್ಕೊಳ್ಳೋಕ್ಕೆ ಅದು ನೀನು ಏನೇನು ಮಾಡಬೇಕು ಅದನ್ನು ಮಾಡ್ಕೊಂಡಿರ್ಬೋದು. ದಟ್ ಈಸ್ ಬೆಟರ್. ಆಮೇಲೆ ತುಂಬ ಪ್ರಿಪ್ರೇಷನ್ನು ಕೆಟ್ಟದ್ದು, ಅದು ನನಗೆ ಗೊತ್ತಾಗಿದ್ದು ಶಾಕಾಹಾರಿ ಟೈಮಲ್ಲೇ. ಅದು ಹೇಳ್ಕೊಟ್ಟಿದ್ದು ಹರ್ಷ. ನೀನು ಎಲ್ಲದಕ್ಕೂ ಪ್ರಿಪೇರ್ ಆಗಿಬಿಟ್ರೆ ಇನ್ಸ್ಟೆಂಟ್ ರಿಯಾಕ್ಷನ್ಸ್ ನೀನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದ ಫಸ್ಟ್ ಟೈಮ್. ಅದು ಕರೆಕ್ಟ್ ಅನ್ನಿಸ್ತು. ಈಗ ನನಗೆ ನೆಕ್ಸ್ಟ್ ಈ ಪಾತ್ರ ಬರ್ಬೋದು, ನೆಕ್ಸ್ಟ್ ಆ ಪಾತ್ರ ಬರ್ಬೋದು ಅಂದ್ಬಿಟ್ಟು ನಾನು ಇದನ್ನ ಹಿಂಗೆ ನಿಂತ್ಕೊಳ್ಳೋದ ಅಥವಾ ಹಿಂಗೆ ಕೂತ್ಕೊಳ್ಳೋದ ಅಂತ ಪ್ರಿಪೇರ್ ಆಗೋದೇನಿರುತ್ತಲ್ಲ, ಅದು ಬೇಡ ಅಂತ ಅನ್ನೋದು ನನಗೆ ತುಂಬ ನೀಟಾಗಿ ಅರ್ಥ ಮಾಡಿಸಿದ್ದು. ಅಂದರೆ ಯು ಬಿ ಪ್ರಿಪೇರ್ಡ್ ಫಾರ್ ವಾಟ್ ಎವರ್ ಇಟ್ ಕಮ್ಸ್, ಬಟ್ ಬಿ ಪ್ರಿಪೇರ್ಡ್ ಅನ್ನೋದೊಂದು ಕಲ್ತಿದ್ದು. ಸೊ ಈ 50th ಡೇ ಅನ್ನೋದು ಬಂದರೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕು ಅಂತ ಬಂದವನಿಗೆ ನೀವು 5 ಸ್ಟಾರಲ್ಲಿ ಕೂತ್ಕೊಂಡು ಕೂಡಿಸ್ಬಿಟ್ಟು ನೀಟಾಗಿ ತಿನ್ಗುರು ನೀನು ಎಷ್ಟು ದಿನ ಆದರೂ ಬಂದು ತಿನ್ನೋ, ನಿನಗೆ ಫ್ರೀ ಇಲ್ಲಿ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಒಬ್ಬ ಮನುಷ್ಯನಿಗೆ. ಅಷ್ಟು ಖುಷಿ ನನಗೆ ಆಗ್ತಾ ಇದೆ. ಸಿನಿಮಾ ಮಾಡ್ಬೋದಲ್ಲ ನೀನು ಅಂತ ಕೇಳಿದಾಗ ಹೌದಾ ನಾನು ಮಾಡ್ಬೋದಾ ಅಂತ ಹಿಂಗೆ ಸ್ಟಾರ್ಟ್ ಆಗಿದ್ದು. 50ನೇ ದಿನಕ್ಕೆ ಇಲ್ಲಿ ಶಿವಮೊಗ್ಗಲ್ಲಿ ಬಂದು KLIVಲ್ಲಿ ನಾವು ಇಂಟರ್ವ್ಯೂ ಕೊಡ್ತಾ ಇದ್ದೀವಿ ಅಂತಂತಂದರೆ ಐ ಆಮ್ ಎಂಜಾಯಿಂಗ್ ದಿಸ್. ನಮ್ಮಮ್ಮ ಹೇಳ್ಕೊಟ್ಟಿರೋದು ಸೋತಾಗ ಕುಕ್ಕಕ್ಕೆ ಹೋಗ್ಬೇಡ, ಗೆದ್ದಾಗ ಹಿಕ್ಕಕ್ಕೆ ಹೋಗ್ಬೇಡ. ಸೊ ಅದನ್ನು ಜಾಸ್ತಿನೂ ತೋರಿಸ್ಕೊಳ್ದೇನೆ ಅದು ನನಗೆ ಖುಷಿ ಆಗ್ತಾ ಇದೆ. ಈಗ ನಾನು ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೀನಿ ಅನ್ನೋದು ಎಂಜಾಯ್ ಮಾಡ್ತಿದ್ದೀನಿ. ದಟ್ ಈಸ್ ಅ ಗ್ರೇಟ್ ಥಿಂಗ್ ಅನ್ಸುತ್ತೆ. ಹಾಗೆ ನಮಗೂ ನಾವು ಹೇಳ್ಕೋದಲ್ಲ ಗುರು ನಾವು ಮಾಡೋ 50 days ಅಂತ. ಪ್ರೊಡ್ಯೂಸರ್ ಏನಂತಾರೆ? ಇಲ್ಲ, ಪ್ರೊಡ್ಯೂಸರ್ಗೆ ಭಾಳ ಖುಷಿ ಇದೆ ಮತ್ತು ಒಂದು ಆತ್ಮತೃಪ್ತಿ ಇದೆ. ಪದೇ ಅವರು ಎಲ್ಲ ಕಡೆ ಅದೇ ಹೇಳ್ಕೊತಾ ಇದ್ದಾರೆ. ನಾವು ಸಿಕ್ಕಾಗ ನಾವು ಪರಸ್ಪರ ಮಾತಾಡಿದಾಗಲೂ ನಮ್ಮ ಪ್ರೊಡ್ಯೂಸರ್ ರಾಜೇಶ್ ಸರ್ಗೆ ಒಂದು ಆತ್ಮತೃಪ್ತಿ ಇದೆ. ಅಂದರೆ ಸಿನಿಮಾದ ಕಮರ್ಷಿಯಾಲಿಟಿ ಬೇರೆ ಏನೇ ಆಗಿರ್ಬೋದು, ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್, ಅಂದರೆ ಪಾಸಿಟಿವ್ ಆಗೇ ಇದೆ. ಬಟ್ ಅವ್ರಿಗೆ ಆ ಒಂದು ಹಪಾಪಿ ಇದ್ದಿಲ್ಲ. ಅಂದರೆ ಅವರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಭಾಳ ಖುಷಿ ಇದೆ. ತುಂಬ ಅವರ ವಲಯದಲ್ಲಿ ತುಂಬ ಜನ ಅವರಿಗೆ ಹೊಗಳಿ ಮಾತಾಡಿದ್ದಾರೆ. ಯಾರ್ಯಾರು ಅವರಿಗೆ ಮುಂಚೆ ಏನದು ಏನೋ ಆರಾಮಾಗಿದ್ದಾನೆ ಯಾಕೆ ಕೈ ಹಾಕಿದೆಯಾ ಅಂತೆಲ್ಲ ಬೆಟ್ ಮಾಡಿದವರಿಗೆಲ್ಲ ಒಂದೊಳ್ಳೆ ಒಂದು ಹೆಲ್ದಿ ಉತ್ತರ ಸಿಕ್ಕಿದೆ ನಮ್ಮ ಶಾಕಾರಿ ಮೂಲಕ. ಆ ಖುಷಿ ಸರಿಗೂ ಇದೆ. ಮತ್ತು ಆಮೇಲೆ ನನಗೆ ರಾಜೇಶ್ ಸರ್ ಅಂತ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿರೋ ಖುಷಿನೂ ನನಗೆ ಭಾಳ ಇದೆ. ಯಾಕೆಂದರೆ ಈ ಥರದ ಸಿನಿಮಾ ನಾನು ಪದೇ ಹೇಳ್ಕೊಂಡ್ಬರ್ತೀನಿ. ಈ ಥರದ ಸಿನಿಮಾ ಒಬ್ಬ ನಿರ್ಮಾಪಕನಾಗಿ ಹೂಡಿಕೆದಾರನಾಗಿ ಹೋಗಬೇಕು ಅಂದರೆ ಅದಕ್ಕೆ ಬೇರೆ ಥರದ ಒಂದು ಧೈರ್ಯ ಬೇಕು ಮತ್ತು ಒಂದು ಸಾಹಿತ್ಯಿಕ ಹಿನ್ನೆಲೆ ಬೇಕು. ಮತ್ತು ಈ ಸಿನಿಮಾದಲ್ಲಿರೋದೊಂದು ಪ್ರಭುತ್ವ ಏನಿದೆ ಅಥವಾ ಆ ಪ್ರಬುದ್ಧತೆ ಅವ್ರಿಗೆ ಅರ್ಥ ಆಗೋ ಥರ ಇರಬೇಕು. ಅದು ಅವ್ರಿಗೆ ಭಾಳ ಮೊದಲನೇ ಮೀಟಿಂಗಲ್ಲೇ ಅಥವಾ ಮೊದಲನೇ ನರೇಷನಲ್ಲೇ ಅವರು ಗ್ರಹಿಸಿದೆಯಲ್ಲ, ಅದು ಆ್ಯಕ್ಚುಲಿ ನಮ್ಮ ಅದೃಷ್ಟ ಅಷ್ಟೇ. ಆಮೇಲೆ ಅವರು ಸ್ಕ್ರಿಪ್ಟ್ ಇಸ್ಕೊಂಡು ಓದಿದ್ದು ಅಂದರೆ ಶೂಟಿಂಗಿಂತ ಮುಂಚೆ ಕಂಪ್ಲೀಟ್ ಸ್ಕ್ರಿಪ್ಟ್ ಓದಿ ಇದನಿಗೆ ತುಂಬ ಇಷ್ಟ ಆಯಿತು, ಇದು ಯಾಕೋ ಇದು ಹೆಂಗೆ ಹೇಳಿ, ಇದು ಹೆಂಗೆ ಬರುತ್ತೆ ಹೇಳಿ. ಅಂದರೆ ಇದೆಲ್ಲ ಒಬ್ಬ ಹೊಸ ನಿರ್ಮಾಪಕ ಒಂದು ಮುತುವರ್ಜಿಯಿಂದ ತನ್ನ ಪ್ರಾಡಕ್ಟ್ ಬಗ್ಗೆ ಮುಂಚಿತವಾಗಿ ಒಂದಿಷ್ಟು ತಿಳ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಭಾಳ ಖುಷಿ ಕೊಡುತ್ತೆ ಒಬ್ಬ ಮೇಕರ್ಗೆ. ಒಂದು ಜವಾಬ್ದಾರಿ ಹೆಚ್ಚು. ಸೊ ಅವಾಗಿಂದನೂ ಆ ಥರದೊಂದು ಸಪೋರ್ಟು ಮತ್ತು ಆ ಥರದೊಂದು ಆ್ಯಕ್ಚುಲಿ ನಾನು ಯಾವತ್ತೂ ಅವ್ರು ನಮ್ಮ ಬೆನ್ನಿಂದ ನಿಂತು ನೀವು ಮುಂದೆ ಮಾಡಿ ನಾನು ನಿಂತಿರ್ತೀನಿ ಅಂತ ಯಾವತ್ತೂ ಹೇಳಿದಾರಲ್ಲ, ಜೊತೆಲೇ ಬಂದವರು. ಆಮೇಲೆ ಯಾವುದಕ್ಕೂ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕಥೆಯಲ್ಲಿ ಇದು ಚೇಂಜ್ ಮಾಡಿ ಈಗ ಸಾಮಾನ್ಯ ಯಾಕೆ ಸಿನಿಮಾ ಕೆಡೋದು ಅಂತಂದರೆ ನನ್ನ ಪ್ರಕಾರ ಅನ್ಸೋದು ಟೂ ಮೆನಿ ಹ್ಯಾಂಡ್ಸ್ ಸ್ಪಾಯ್ಲ್ಸ್ ದ ಡಿಶಸ್ ಅಂತಾರಲ್ಲ, ಹಾಗೆ ಕಥೆಯಲ್ಲೆಲ್ಲೂ ಇನ್ವಾಲ್ವ್ ಆಗದೆ ನಮ್ಮ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಕೆಲಸ ಮಾಡಿಸೋದಿಲ್ಲ, ಅದಕ್ಕೊಂದು ಧೈರ್ಯ ಬೇಕು ಯಾವಾಗಲೂ. ಇಲ್ಲ ಅದು ಭಾಳ ಇದೆ. ಅಂದರೆ ಎರಡು ನಾನು ಈ ಸಿನಿಮಾ ಈ ಮಟ್ಟಕ್ಕೆ ಜನಕ್ಕೆ ರೀಚ್ ಆಗೋಕ್ಕೆ ನಾನು 2 ಕಾರಣ ಅಂತ ಹೇಳ್ತೀನಿ. ಒಂದು ಪ್ರೊಡ್ಯೂಸರ್ ಕೊಟ್ಟಿರೋ ಡೈರೆಕ್ಟರ್ ಮೇಲೆ ಇಟ್ಟಿರೋ ನಂಬಿಕೆ ಮತ್ತು ಪ್ರೊಡ್ಯೂಸರ್ ಕೊಟ್ಟಿರೋ ಒಂದು ಫ್ರೀಡಮ್. ಜೊತೆಗೆ ಯಾವ ಪಾತ್ರಗಳು ಸಹ ಯಾವುದೇ ತರಹದ ಈ ತುಂಬ ಸಿನಿಮಾಗಳು ಹೇಳ್ತೀವಲ್ಲ, ಎಷ್ಟೊಂದು ಸಿನಿಮಾಗಳಲ್ಲಿ ಈ ಪಾತ್ರ ತುಂಬ ಮೂಗ್ ತೋರಿಸಿ ಭಾಳ ಅಂದರೆ ಆ ಸೀನ್ ಹಾಳಾಯಿತು, ಆ ಥರದ್ದು ಯಾವುದೂ ಆಗಿಲ್ಲ. ಅಂದರೆ ಕಂಪ್ಲೀಟ್ಲಿ ಎವ್ರಿಬಡಿ ಸರೆಂಡರ್ ಟು ದ ಡೈರೆಕ್ಟರ್ಸ್ ಥಾಟ್ ಅಥವಾ ಟು ದ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಆ ಸ್ಕ್ರಿಪ್ಟಿಗೆಲ್ಲ ಸರೆಂಡರ್ ಆಗಿರೋದಕ್ಕೆ ಅಷ್ಟು 100% ಆ ಥರ ಅವ್ರ ಕಡೆಯಿಂದ ಕೊಡೋಕ್ಕೆ ಸಾಧ್ಯ. ಮತ್ತು ನನ್ನ ಕಡೆಯಿಂದ ಆ ಥರದ ಒಂದಿಷ್ಟು ಕೆಲಸಗಳು ತಗ್ಸೋಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಇವೆರಡು ಕಾರಣ ಭಾಳ ಈ ಸಿನಿಮಾನ 100% ಜನಕ್ಕೆ ಇಷ್ಟಪಡಿಸೋಷ್ಟು ಮಾಡೋ ಅಂದರೆ ಕೆಪಾಸಿಟಿ ಇದ್ದಿದ್ದು ಇವೆರಡು ಕಾರಣ. ಇದಿಷ್ಟೆಲ್ಲ ಒಂದು ಬೆಳವಣಿಗೆಗೆ ಎಲ್ಲ ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಪ್ರತಿಯೊಂದಲ್ಲೂ ಒಂದು ಕ್ಷಣದಲ್ಲಿ ಇದ್ದಾಗ ಇರ್ಬೇಕಾ ಇಬ್ಬರು ಎದುರುಗಡೆ ಕೂತ್ಕೊಂಡು ಮಾತಾಡೋದಕ್ಕೆ ಅನ್ಸ್ಬಿಡುತ್ತೆ. ಗಿರೀಶ್ ಅಣ್ಣ ಇರ್ಬೇಕಾಗಿತ್ತು ಅವರು ಎದುರುಗಡೆ ಕೂತ್ಕೊಂಡು ಮಾತಾಡೋದಕ್ಕೆ. ಇಲ್ಲ, ಭಾಳ ಖುಷಿ ಇರೋದು ಅಂದರೆ ಜೊತೆಲಿ ಇದ್ದಿದ್ರೆ ಇನ್ನೊಂದೇನೋ ಬಲ ಇರೋದು, ಅಥವಾ ಇನ್ಯಾವ ಇಂಥದ್ದು ಇನ್ನೆಷ್ಟು ಸ್ಕ್ರಿಪ್ಟ್ ಇಟ್ಟಿದ್ರು ಭಾಳಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರು. ಅದು ಬೇರೆ ಅಂದರೆ ಒಬ್ಬ ಒಳ್ಳೆ ರೈಟಿಂಗ್ ಮಿಷಿನ್ ಅಂತ ನಾನು ಕರಿತೀನಿ ಪ್ರಶ್ನೆ. ಎಷ್ಟು ಬರೀತಿರೋಣ ಅಂತ, ಹೆಂಗೆ ಬರೀತಿರೋಣ ಅಂತೆಲ್ಲ ಹೇಳ್ತಾ ಇದ್ದೆ. ಅಂದರೆ ಒಂದು ಆರ್ಕ್ ಅಂತ ಅವರು ಕೊಟ್ಟಾಗ ಅದನ್ನ ಒಂದು ಎಳೆ ಅಂತ ಕೊಟ್ಟಾಗ
ಅದನ್ನು ಅಂತ ಬೇರೆ ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಬಂದು ಅಂದರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಸ್ಕ್ರಿಪ್ಟಾಗಿ ತೊಗೊಂಬಂದಾಗ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ವಲ್ಲ, ಅಕ್ಸೆಪ್ಟ್ ಮಾಡಿದಾಗ ಅವರಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು. ಏನಾಗಿದೆ ಹಿಂಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರದೊಂದು ಇನ್ನೋಸೆನ್ಸ್ ಇದ್ದವರು. ಅಲ್ಲಿಂದ ನಮಗೆ ಬೇರೆ ಥರದೊಂದು ಚೈತನ್ಯ. ಯಾಕೆ ನಾನು ಅವಾಗಿನ್ನೂ ಯಾವ ಸಿನಿಮಾನೂ ಮಾಡಿದ್ದಿಲ್ಲ, ಮತ್ತೊಂದು 2 ಸಿನಿಮಾಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಸೊ ಅವರೊಂದು ಚೈತನ್ಯ ತುಂಬಿಸಿದ್ರು. ಮತ್ತು ಅದಕ್ಕೊಂದು ಅದಕ್ಕೇನಂತೀವಿ ಅಂದರೆ ಆ ಸ್ಕ್ರಿಪ್ಟಿಗೆ ಒಂದು ಭಾವ ತುಂಬಿಸಿ ಇನ್ನೊಂದಿಷ್ಟು ಯೋಚನೆ ಮಾಡೋಷ್ಟು ಇದು ಪ್ರೇರೇಪಿಸಿದ್ರು. ಅದೇ ಕ್ರಮೇಣ ದುರದೃಷ್ಟವಶಾತ್ ಅವರು ಇವಾಗ ನಮ್ಮ ಜೊತೆ ಇಲ್ಲ. ಆದರೂ ಅದೊಂದು ಇಟ್ಕೊಂಡ್ರೆ ಮತ್ತೆ ಅದನ್ನು ಬಿಡ್ದಂಗೆ ಮುಂದುವರಿಸ್ಬೇಕು ಅನ್ನೋದು ಇದ್ದು ಇದೇ ಪ್ರಾಜೆಕ್ಟು ನೀನು ವಾಪಸ್ ಅಂತ ಕರ್ಸ್ಕೊಂಡಿದ್ದೆ. ಹೌದು. ಆಮೇಲೆ ನನ್ನ ಪ್ರಕಾರ ಗಿರಿಯಣ್ಣ ಕೂಡ ಈಗ ಅವ್ರದ್ದು ಏನೋ ಒಂದು ಕನಸನ್ನ ಅಟ್ಲೀಸ್ಟ್ ನಿನ್ನ ಮೂಲಕ ನನಸು ಮಾಡಿಸ್ಕೊಂಡ್ರು ಅವರು. ಹೌದು, ಒಂದು 6 ವರ್ಷ ತೀರ್ಕೊಂಡು ಈಗ 6 ವರ್ಷ ಆಗಿದೆ. 6 ವರ್ಷದ ನಂತರ ಮತ್ತೆ ಅವ್ರ ವಲಯ ಅವ್ರು ನೆನೆಸ್ಕೊಳ್ಳೋ ಥರ ಮಾಡಿದೆ ಈ ಸಿನಿಮಾ. ಅದು ಆ ಒಂದು ಹೆಮ್ಮೆ ನಮ್ಮ ತಂಡಕ್ಕೂ ಇದೆ, ನಮಗೂ ಖುಷಿ ಇದೆ. ಮತ್ತು ಅವ್ರ ಮನೆಯವರಿಗೂ ಒಂದು ಒಂದು ಭಾವೋದ್ವೇಗದ ಸನ್ನಿವೇಶ ಅಷ್ಟೇ. ಪಾಸಿಟಿವಿಟಿ, ಪಾಸಿಟಿವ್ ಎನರ್ಜಿ ಅಥವಾ ಈ ಎನರ್ಜೀಸ್ನ ಯಾರು ನೋಡ್ತಾರೆ ಆ ಒಂದು ದೃಷ್ಟಿಲಿ ನೋಡೋಕೆ ಹೋದರೆ ಇವರು ಇನ್ನೊಂದು ಯಾವುದೋ ಸಿನಿಮಾ ಮಾಡಬೇಕು ಅಂತ ಹೊರಟು, ನಾವು ಇನ್ನೊಂದೇನೋ ಮಾಡಬೇಕು ಅಂತ ಹೊರಟ್ವಿ, ನಾವು ಪ್ರೊಡ್ಯೂಸರ್ ಹುಡ್ಕೊಂಡು ಹೊರಟಿದ್ವಿ. ಸಿ ಎವ್ರಿಥಿಂಗ್ ಫಾಲ್ಸ್ ಅಟ್ ದ ರೈಟ್ ಪ್ಲೇಸ್ ಇನ್ ದ ರೈಟ್ ಟೈಮ್ ಅಂತಾರಲ್ಲ. ಹೆಚ್ಚು ನೋಡಿ, ಈಗ ನೀವು ಆ ಮಾತು ಹೇಳಿದ್ದಕ್ಕೆ ಶಿವಮೊಗ್ಗದ ಕನಸು ಶಿವಮೊಗ್ಗದ ಪ್ರೊಡ್ಯೂಸರಿಂದನೇ ಸಾಕಾರಗೊಳ್ತು ಅನ್ನೋದೊಂದು ಏನು ಶಿವಮೊಗ್ಗದಲ್ಲೇ 50 ದಿನ ಸೊ ಬ್ಯೂಟಿಫುಲ್. ಈಗ ಅಂದರೆ ಈ ಎಮೋಷನ್ಸ್ನ ಕ್ಯಾಚ್ ಮಾಡದಿರೋರಿಗೆ ಇದೊಂಥರ ಇರ್ಬೋದು, ಬಟ್ ಈ ಎಮೋಷನ್ಸ್ನ ನಾವು ಅಂದರೆ ಅದು ಫೀಲ್ ಮಾಡ್ತಿರೋರಿಗೆ ಏನು ಗುರು ಇದು ಎಲ್ಲವೂ ಕಾಕತಾಳೆ ಆಗಕ್ಕೆ ಸಾಧ್ಯನಾ ಅಂದರೆ ನಮ್ಗದೊಂಥರ ಮೆಸ್ಮರೈಸಿಂಗ್ ಮೂಮೆಂಟ್ ಅದು. ಅಂದರೆ ನಾನು ಫಸ್ಟ್ ಡೇ ಶಿವಮೊಗ್ಗಕ್ಕೆ ಕಾಲಿಟ್ಟಾಗಿಂದನೂ ಐ ನೆವರ್ ಫೆಲ್ಟ್ ಐ ಆಮ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್. ಅಥವಾ ಇವತ್ತು ಬಂದಾಗ್ಲೂ ನನಗೆ ಅನಿಸಿಲ್ಲ ಶಿವಮೊಗ್ಗಕ್ಕೆ ನಾನು ಏನೋ 50ನೇ ದಿನ ಆದ್ಮೇಲೆ ಮತ್ತೆ ಬರ್ತೀನೋ ಇಲ್ವೋ ಅನ್ನೋದು ನನಗೆ ಅನಿಸ್ತಾ ಇಲ್ಲ. ಸೊ ಶಿವಮೊಗ್ಗ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಶಾಕಾಹಾರಿ ಅಂತ ನನಗೆ ಅನಿಸುತ್ತೆ. ಅಂದರೆ ಇಟ್ಸ್ ಓನ್ಲಿ ಫಾರ್ ದ ಪೀಪಲ್ ಹೂ ಫೀಲ್ ಇಟ್. ಸುಮ್ಮನೆ ಪ್ರಾಕ್ಟಿಕಲ್ ಅಂತ ಡಂಗುರ ಬರ್ಕೊಂಡು ಹೋಗೋರ್ಗಲ್ಲ. ಒಂದು ಎಮೋಷನಲ್ಲಿ ಯಾರು ಕನೆಕ್ಟ್ ಆಗೋ ಒಬ್ಬ ಮನುಷ್ಯ ಇರ್ತಾನೆ, ಅವ್ರಿಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ನಮ್ಮ ಎಮೋಷನ್ಸ್ ಅಥವಾ ನಾನೇನು ಹೇಳ್ತಾ ಇದ್ದೀನಿ ಅನ್ನೋದು. ಶಾಕಾರಿನ ಎಮೋಷನಲ್ ಇಲ್ಲ ಅನ್ಕೋತಾ ಇದೆ ಯಾಕೇನೋ ಬಂದಿಲ್ಲ ಅಂತ. ನಾವು ಮೇ ಬಿ ಈಗ ಥಿಯೇಟರ್ ವಿಸಿಟ್ ಹೌದು ಮಾಡಬೇಕು. ಹಾಗಾಗಿ 50ನೇ ದಿನದ ಥಿಯೇಟರ್ ವಿಸಿಟ್. ಹೌದು, 50ನೇ ಇಲ್ಲಿಂದ. ಸೊ ಇಷ್ಟೊತ್ತು ಎಲ್ಲರೂ ಒಂದಷ್ಟು ಮಾತುಕತೆಗಳನ್ನು ನಮ್ಮ ಅನುಭವಗಳನ್ನು ಹಂಚ್ಕೊಂಡ್ವಿ. ನಮ್ಮ ಮಾತುಕತೆಗಳನ್ನು ನನಗೆ ಭೋಪಾಲ್ ಮೋಸ್ಟ್ಲಿ ಇದನ್ನ ನಾವು ಯಾರು ಪರ್ಸ್ನಲ್ ಆಗಿದ್ದಾಗೂ ಈ ವಿಚಾರಗಳನ್ನು ಮಾತಾಡ್ಕೊಂಡಿಲ್ಲ. ನಿಂಗೆ ಏನು ಅನ್ನಿಸ್ತು, ಹಿಂಗೆ ಅದು ಕೇಳೋದ್ರ ಜೊತೆಗಿದ್ದಾಗ ಒಂದು ಹಂಗೆ ಅನ್ಸಲ್ಲ ಕೇಳಬೇಕು ಅಂತ. ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಅಷ್ಟೆಲ್ಲ ಮುಕ್ತವಾಗಿ ಮಾತಾಡಿದ್ದೀವಿ. ಸಂದೀಪ್ ಸುಂಕರ್, ವಿನಯ್ ಯುಜೆ, ಶಶಾಂಕ್ ನಾರಾಯಣ, ನಾನು ಶ್ರೀಹರ್ಷ ಗೋಗೊಟ್ಟ, ಶಾಕಾಹಾರಿ ತಂಡದ ಇವತ್ತು 50ನೇ ದಿನದ ಸೆಲೆಬ್ರೇಷನಲ್ಲಿ ನಾವು ಮಾತಾಡಿದ್ದು. ಆ್ಯಂಡ್ ಇನ್ನೂ ಯಾರು ಸಿನಿಮಾ ನೋಡಿಲ್ಲ, 50 ದಿನ ಆಗೋಗಿದೆ, ಮುಂದೆ ನೋಡೋದು ಮರಿಬೇಡಿ. ನೋಡಿದವರು ಕಾಮೆಂಟ್ ಮಾಡೋದು ಮರಿಬೇಡಿ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಇದು ಬಹಳ ಭಾವುಕವಾದ ಕ್ಷಣ. ನಮಗೆ ಒಂದು ಸಂತೋಷ ಏನು ಅಂದರೆ ಶಿವಮೊಗ್ಗದ ಸಿನಿಮಾ ಶಿವಮೊಗ್ಗದವರೇ ನಿರ್ಮಿಸಿ ಶಿವಮೊಗ್ಗದವರೇ ಚಿತ್ರೀಕರಣ ಮಾಡಿರುವ ಸಿನಿಮಾ ಶಿವಮೊಗ್ಗದಲ್ಲಿ 50 ದಿನ ಪೂರೈಸಿದೆ. ಇದು ಅತ್ಯಂತ ಸಂತೋಷದ ವಿಷಯ. ನಮಗೆ ಚಿತ್ರತಂಡದವರಿಗೆ ಒಂದು ಭಾವುಕವಾದ ಸಮಯ ಕೂಡ ಹೌದು. ಯಾಕೆಂದ್ರೆ ಆಲ್ಮೋಸ್ಟ್ ಇವತ್ತಿಗೆ ನಮ್ಮ ಚಿತ್ರದ ಥಿಯೇಟ್ರಿಕಲ್ ಜರ್ನಿ ಅಂತ್ಯ ಆಗ್ತಾ ಇದೆ. 50ನೇ ದಿವಸಕ್ಕೆ ನಾಳೆಯಿಂದ ಮೋಸ್ಟ್ಲಿ ಶೋ ಇರಲ್ಲ, ಎಲ್ಲೂ ಯಾವ ಥಿಯೇಟರ್ನಲ್ಲೂ ಇರೋದಿಲ್ಲ. ಕಳೆದ 50 ದಿನದಿಂದ ನಮ್ಮ ನಿರ್ದೇಶಕರ ಆದಿಯಾಗಿ ಇಡೀ ತಂಡ ಈ ಚಿತ್ರದ ಈ ಹಂತದವರೆಗೂ ಬರಲಿಕ್ಕೆ
ಅವಿರತವಾದ ಶ್ರಮವನ್ನು ಹಾಕಿದ್ದಾರೆ. ನಾಳೆಯಿಂದ ಏನೋ ಒಂಥರ ಖಾಲಿ ಅಂತ ಅನ್ಸುತ್ತೆ. ಪ್ರತಿ ದಿವಸ ನಮಗೆ ಎಲ್ಲೆಲ್ಲಿ ಶೋ ಇದೆ, ಇವಾಗ ಎಷ್ಟು ಟಿಕೆಟ್ ಬುಕ್ ಆಯಿತು, ಏನಾಯಿತು, ಇದನ್ನು ನೋಡೋದೇ ಒಂದು ದಿನಚರಿ ಆಗಿಬಿಟ್ಟಿತ್ತು ನಮ್ಮೆಲ್ಲರಿಗೂ, ಇಡೀ ತಂಡದವರಿಗೆ. ನಾಳೆಯಿಂದ ಆ ಕೆಲಸ ಇಲ್ವಲ್ಲ ಅನ್ನೋದು ಒಂಥರ ಅದೊಂಥರ ಅವ್ಯಕ್ತವಾದ ಒಂದು ಭಾವನೆ. ಅದು ಸಂತೋಷನೋ ದುಃಖನೋ ಬೇಸರನೋ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಆ ತರಹದ ಒಂದು ಭಾವನೆ. ಈ ಒಂದು ಐತಿಹಾಸಿಕ ನಮ್ಮ ಜೀವನದ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ ನೀವೆಲ್ಲ ಸಾಕ್ಷಿಯಾಗಿರೋದು, ನೀವೆಲ್ಲ ಜೊತೆಗಿರೋದು ನಮಗೆ ತುಂಬ ಸಂತೋಷ, ತುಂಬ ಒಂದು ಒಳ್ಳೆಯ ಭಾವನೆಯನ್ನು ತಂದಿದೆ. ನಿಮ್ಮೆಲ್ಲರಿಗೂ ಈ ಕ್ಷಣದಲ್ಲಿ ನಮ್ಮ ಜೊತೆಗಿರೋದಕ್ಕೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ನಮಗೆ ಶಿವಮೊಗ್ಗ ಸಿನಿಮಾ ನಮ್ಮ ಇಡೀ ಪ್ರಮೋಷನಲ್ಲಿ ತುಂಬ ಸಹಾಯ ಮಾಡಿದ್ದಾರೆ, ಅವರಿದ್ದಾರೆ. ನಮ್ಮ ಭಾರತ್ ಸಿನಿಮಾಸ್ನ ಇಲ್ಲಿನ ಮುಖ್ಯಸ್ಥರು ಪುರುಷೋತ್ತಮ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ನಾವು 50ನೇ ದಿನದ ಸಂಭ್ರಮಾಚರಣೆಯನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಸಾಂಕೇತಿಕವಾಗಿ ಕೇಕ್ ಕಟ್ ಮಾಡ್ತೀವಿ, ಅದ್ರ ಜೊತೆಗೆ ನಾವು ಎಷ್ಟೇ ಒಳ್ಳೆಯ ಸಿನಿಮಾ ತೆಗೆದ್ರು ಅದನ್ನು ಪ್ರದರ್ಶನ ಮಾಡೋದು ನಾವು ಥಿಯೇಟ್ರಲ್ಲಿ ಮಾಡಬೇಕು. ನಮಗೆ ಪ್ರದರ್ಶಕರ ಸಹಕಾರ, ಅವರ ಒಂದು ಕೋಆಪರೇಷನ್ ತುಂಬ ಮುಖ್ಯ ಆಗಿರುತ್ತೆ. ಅದನ್ನು ನಮಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳ ಮಾಲೀಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ನಾವು ಗೌರವ ಅರ್ಪಣೆಯನ್ನು ಮಾಡಲಿಕ್ಕಾಗಲ್ಲ. ಸಾಂಕೇತಿಕವಾಗಿ ಭಾರತ್ ಸಿನಿಮಾಸ್ನ ಒಂದು 30-35 ಜನ ಇಲ್ಲಿನ ಸಿಬ್ಬಂದಿಗಳಿದ್ದಾರೆ. ಅವರೆಲ್ಲರಿಗೂ ಕಟ್ಟ ಕಡೆಯ ಸಿಬ್ಬಂದಿಗೂ ಕೂಡ ನಾವು ಇಡೀ ಚಿತ್ರತಂಡದ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತೀವಿ. ನನಗೆ ಗೊತ್ತಿರೋ ಹಾಗೆ ಚಲನಚಿತ್ರರಂಗದ ಇತಿಹಾಸದಲ್ಲಿ ಇದು ಮೊದಲನೇ ಸಾರಿ ನಾವು ಈ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇಲ್ಲಿ ಕ್ಲೀನಿಂಗ್ ಮಾಡೋರು ಕೂಡ ನಮ್ಮ ಬಗ್ಗೆ ಇಲ್ಲಿ ನಮ್ಮೂರಿನ ಸಿನಿಮಾ ಅಂತ ಆ ಪ್ರೀತಿಯನ್ನು ಅವ್ರು ತೋರಿಸ್ತಾ ಇದ್ರು ನಾವು ಅನೇಕ ಬಾರಿ ಇಲ್ಲಿ ಬಂದಾಗ. ಹಾಗಾಗಿ ನಮಗೆ ಇದೊಂದು ಸಂತೋಷದ ಕೇಕ್ ಕಟ್ ಮಾಡಿ ಆಮೇಲೆ ಇಲ್ಲಿನ ತಂಡದವರಿಗೆಲ್ಲರಿಗೂ, ಚಿತ್ರಮಂದಿರದವರಿಗೆಲ್ಲರಿಗೂ ಒಂದು ಚಿಕ್ಕ ಗೌರವಾರ್ಪಣೆ ಇರುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ, ಈ ಎಲ್ಲ ಕ್ಷಣಗಳಲ್ಲಿ ನಮ್ಮ ಜೊತೆಗಿದ್ದು ನೀವು ಕೂಡ ಸಿಹಿ ಸ್ವೀಕರಿಸಿ ನಮಗೆ ಶುಭವನ್ನು ಹಾರೈಸಬೇಕಾಗಿ ಕೈ ಮುಗಿದು ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ಸಂದೀಪ್ ಎರಡು ಮಾತಾಡ್ತಾರೆ. ನಮ್ಮ ಚಿತ್ರಕ್ಕೆ ಕತೆ ಹೀರೋ, ತೆರೆ ಮೇಲೆ ಕತೆನೇ ಹೀರೋ, ತೆರೆಯ ಹಿಂದಿನ ಹೀರೋ ಸಂದೀಪ್. ಈ ಚಿತ್ರವನ್ನು ಕತೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಶಶಾಂಕ್ ನಮ್ಮ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಆಮೇಲೆ ಈ ಚಿತ್ರದ ಸಂಕಲನಕಾರ ಕೂಡ ಹೌದು, ಜೊತೆಗೆ ಈ ಚಿತ್ರದ ಹುಟ್ಟಿಗೆ ಒಬ್ಬ ಕಾರಣಕರ್ತ ಕೂಡ ಹೌದು, ಶಶಾಂಕ್ ಇದ್ದಾರೆ. ಮಮತಾಗಿರಿ ಪಾತ್ರವನ್ನು ಮಾಡಿರುವ ಪ್ರತಿಮಾ ನಾಯಕ್ ಅವರಿದ್ದಾರೆ. ನಿರಪರಾಧಿ ವಿನಯ್ ಅವರಿದ್ದಾರೆ. ನಿರ್ಮಾಪಕಿ ರಂಜಿನಿ ಇದ್ದಾರೆ. ಮತ್ತೊಬ್ಬ ಇಡೀ ಚಿತ್ರೀಕರಣದ ಸಮಯದಲ್ಲಿ ಚಿತ್ರತಂಡಕ್ಕೆ ಹೆಗಲು ಕೊಟ್ಟು ನಿಂತ ಶ್ರೀಹರ್ಷ ಗೋಭಟ್ ಇದ್ದಾರೆ. ಶ್ರೀವತ್ಸ ಇದ್ದಾರೆ. ನೀವಿದ್ದೀರಾ ಸುಧೀಂದ್ರ ಅವರಿದ್ದಾರೆ. ದೇಶಪಾಂಡೆ ಅವರು ಬರಬೇಕಿತ್ತು. ನನ್ನ ಮೊದಲನೇ ಸಿನಿಮಾ ಅಂದರೆ ಸಿನಿಮಾ ಜರ್ನಿ ಭಾಳ ಒಂದು 6-7 ವರ್ಷದಿಂದ ಬಂದಿದೆ. ಬಟ್ ಇದು ನಿರ್ದೇಶಕನಾಗಿದ್ದ ನನ್ನ ಮೊದಲನೇ ಸಿನಿಮಾ. ಇಲ್ಲಿ ತನಕ ಭಾಳಷ್ಟು ಜನ ನಮ್ಮ ಸಿನಿಮಾ ರಂಗದಲ್ಲಿರ್ಬೋದು, ಸಿನಿಮಾ ಗಣ್ಯರಿರ್ಬೋದು, ತುಂಬಾ ಒಳ್ಳೊಳ್ಳೆ ಮಾತನಾಡಿ ಸಿನಿಮಾ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಸಿನಿಮಾ ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ಮತ್ತು ಭಾರತ್ ಸಿನಿಮಾಸಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ಮ ಸಿನಿಮಾಗೆ ಯಾವುದೇ ತರಹದ ಅಂದರೆ ಸಣ್ಣ ಪುಟ್ಟ ಗ್ರಾಫ್ ಡೌನ್ ಆದ್ರೂ, ಫುಟ್ಬಾಲ್ ಗ್ರಾಫ್ ಡೌನ್ ಆದ್ರೂ ಸಹ ಅವರ ಸಪೋರ್ಟಿಂದ ಮತ್ತೆ ನಮಗೆ ಅದು ಪದೇ ಜನಗಳು ಬರೋದಕ್ಕೆ ಹೆಲ್ಪ್ ಆಗಿದೆ. ಸೊ ಭಾರತ್ ಸಿನಿಮಾಸಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನನ್ನ ಎಲ್ಲ ತಂಡಕ್ಕೆ, ನನ್ನ ಸಂಪೂರ್ಣ ಶಾಕಾರಿ ತಂಡಕ್ಕೆ ನಾನು ಈ ದಿನದಲ್ಲಿ ನಾನು ಭಾಳ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಭಾವುಕ ಕ್ಷಣ ಇದು. ಯಾಕೆಂದರೆ ಮೊದಲನೇ ಸಿನಿಮಾ 50ನೇ ದಿನ ಓಡ್ತಾ ಇದೆ ಅಂತಂದರೆ ಒಬ್ಬ ನಿರ್ದೇಶಕರಿಗೆ ಯಾವ ಥರದ ಖುಷಿ ಆಗುತ್ತೆ ಅನ್ನೋದು ಹೇಳ್ಕೊಳ್ಳೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು 50ನೇ ದಿನ ನಾವು ಆಚರಿಸ್ತಾ ಇದ್ದೀವಿ.
ಕಷಾಯ ಇಲ್ವಾ? ಹೌದಾ? ಕಾಲೇಜ್ ಡೇಸಲ್ಲಿ ಇಬ್ಬರು ಭಾಳ ನಾಟಕದಲ್ಲಿ ರೋಲ್ ಮಾಡ್ತಿದ್ವಿ. ಥ್ಯಾಂಕ್ ಯು ಸರ್. ನೀವು ಸಪೋರ್ಟ್ ಇಟ್ಟಿದ್ರೆ ಹಾಗೆ ಸಪೋರ್ಟ್ ಇಟ್ಟಿದ್ದಾರೆ ಪಾರ್ಟ್ 2 ನಲ್ಲಿ ಅವ್ರದ್ದೇ ಲೀಡಿಂಗ್